ಎಲ್ಲರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡರ ಆನೆ ಅನ್ನೋ ದೀರ್ಘಗದ್ಯದಲ್ಲಿ ಬರುವ 2ನೇ ಅಧ್ಯಾಯವನ್ನು ಕುರಿತು ನಾನು ಪಾಠವನ್ನು ಮಾಡ್ತಾ ಇದ್ದೆ. ಅದರಲ್ಲಿ ಬರುವಂಥ ಕೆಲವೊಂದು ಸಂಗತಿಗಳನ್ನ ನಾನು ಈ ಮೊದಲೇ ನಿಮಗೆ ಹೇಳಿದ್ದೆ. ಕಳೆದ ತರಗತಿಯಲ್ಲಿ ಯಾವ ಸಂಗತಿ ಬಗ್ಗೆ ಮಾತಾಡಿದ್ದೆ ಅಂತ ಅಂದರೆ, ಪ್ರತಿ ಬೇಸಿಗೆಯಲ್ಲಿ ಮೂಡಿಗೆರೆ ಗ್ರಾಮದಲ್ಲಿ ಏನಾದರೂ ಒಂದು ರಾದ್ದಾಂತ ನಡೀತಾನೆ ಇರ್ತಿತ್ತು. ಅದೇನೋ ಕೃಷ್ಣೇಗೌಡರ ಆನೆನೇ ಕಿತಾಪತಿ ಮಾಡ್ತಾ ಇತ್ತು, ಇಲ್ಲ ಅಂತ ಅಂದರೆ ಬೇಸಿಗೆಯ ಶೆಕೆಯನ್ನ ತಡ್ಕೊಳ್ಳೋದಕ್ಕೆ ಆಗದೇನೆ ಮೂಡಿಗೆರೆ ಗ್ರಾಮದ ಜನರೇ ಅಸಹನೆಯಿಂದ ಏನಾದರೂ ತೊಂದರೆಯನ್ನ ಮಾಡ್ಕೋತಾ ಇದ್ರು. ಹೇಳೋದು ತುಂಬಾನೇ ಕಷ್ಟ ಅಂತ ಯಾರು ಹೇಳಿದ್ದಾರೆ? ತೇಜಸ್ವಿ ಅವರು ಹೇಳಿದ್ದಾರೆ. ಮೊದಲ ಬೇಸಿಗೆಯಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ನ ನಮಗೆ ತೇಜಸ್ವಿ ಅವರು ಹೇಳಿದ್ರು. ರೆಹಮಾನ್ ಸಾಬಿ ಮೂಡಿಗೆರೆ ಗ್ರಾಮದ ಪೇಟೆ ಬೀದಿನಲ್ಲಿ ಒಂದು ಪೆಟ್ಟಿ ಅಂಗಡಿಯನ್ನ ಹಾಕೊಂಡಿರ್ತಾನೆ, ಅಂದ್ರೆ ಚಿಲ್ಲರೆ ಅಂಗಡಿಯನ್ನ ಹಾಕೊಂಡಿರ್ತಾನೆ. ಆ ಪೆಟ್ಟಿ ಅಂಗಡಿಯನ್ನ ಕೃಷ್ಣೇಗೌಡರ ಆನೆ ದೂಡಿ ಬೀಳಿಸ್ತು ಅನ್ನೋ ಗಲಾಟೆಯನ್ನ ಮಾಡ್ತಾ ಇರ್ತಾನೆ. ಅದಕ್ಕೆ ಆತ ಕೊಟ್ಟಂತ ಕಾರಣ ಏನು ಅಂತ ಅಂದ್ರೆ, ಕೃಷ್ಣೇಗೌಡರ ಆನೆ ನನ್ನನ್ನ ಬಾಳೆಹಣ್ಣು ಕೊಡು ಅಂತ ಕೇಳ್ತು, ನಾನು ಬಾಳೆಹಣ್ಣು ಕೊಡ್ಲಿಲ್ಲ, ಅದಕ್ಕೆ ಕೋಪ ಬಂದು ಅದು ಏನ್ ಮಾಡ್ತು, ನನ್ನ ಪೆಟ್ಟಿ ಅಂಗಡಿಯನ್ನ ದೂಡಿ ಬೀಳಿಸ್ತು ಅಂತ ಹೇಳ್ತಾನೆ. ಆದ್ರೆ ಆ ಊರಿನ ಜನ ಅದನ್ನೆಲ್ಲ ನಂಬೋದಿಕ್ಕೆ ಸಿದ್ಧ ಇರಲಿಲ್ಲ. ಆಗ ತೇಜಸ್ವಿ ಆ ಜಾಗಕ್ಕೆ ಬರ್ತಾರೆ. ಜುಬೇದಾಳನ್ನ ಹೈ ವಿಟ್ನೆಸ್ ಆಗಿ ರೆಹಮಾನ್ ತೋರಿಸ್ತಾನೆ. ನಾನು ಆನೆಗೆ ಏನೂ ಹೊಂದಿಲ್ಲ, ಆದ್ರೂ ಕೂಡ ಅದು ನನ್ನ ಪೆಟ್ಟಿ ಅಂಗಡಿಯನ್ನ ಬೀಳಿಸಿ ನನಗೆ ಇಷ್ಟೆಲ್ಲ ನಷ್ಟವನ್ನ ಮಾಡಿದೆ ಅಂತ ಹೇಳ್ತಾನೆ. ಅದಕ್ಕೆ ಜುಬೇದಾಳ್ ಹೇಳ್ತಾಳೆ, ರೆಹಮಾನ್ ಆನೆಗೆ 2 ಮಾತು ಅನ್ನಬಾರದನ್ನ ಅಂದುಬಿಟ್ಟ, ಕೋಪ ಬಂದು ಆನೆ ಪೆಟ್ಟಿ ಅಂಗಡಿಯನ್ನ ಬೀಳಿಸ್ತು ಅಂತ ಸತ್ಯವನ್ನ ಜುಬೇದಾಳ್ ಹೇಳ್ತಾಳೆ. ಆಗ ತೇಜಸ್ವಿ ಅವರು ರೆಹಮಾನನ್ನ ಕೇಳ್ತಾನೆ, ಅದೇನಪ್ಪ ಅಂದೆ, ಆನೆಯ ಮನಸ್ಸಿಗೆ ತಾಗುವಂತೆ ಅದೇನು ನನ್ನ ಹೋದೆ ನೀನು, ಅದೇನು ಅಂದಿರೋ ಪದ ಹೇಳು ಅಂತ ಎಷ್ಟೇ ಕೇಳಿದ್ರು ರೆಹಮಾನು ಅದಕ್ಕೆ ಉತ್ತರವನ್ನ ಏನು ಮಾಡಲ್ಲ, ಕೊಡಲ್ಲ. ಕೊನೆಗೆ ಮೂಡಿಗೆರೆ ಗ್ರಾಮದ ಜನರು ಯಾವ ಯೋಚನೆಗೆ ಬರ್ತಾರೆ ಅಂತ ಅಂದರೆ, ಕೃಷ್ಣೇಗೌಡರ ಆನೆಯದು ಯಾವ ತಪ್ಪು ಇಲ್ಲ, ಕೃಷ್ಣೇಗೌಡರ ಆನೆಯದು ತಪ್ಪು ಇಲ್ಲದೆ ಹೋದ್ರೂ ಈ ರೆಹಮಾನ್ ಏನ್ ಮಾಡ್ತಾ ಇದ್ದಾನೆ, ಆನೆ ಮೇಲೆ ಆಪಾದನೆಯನ್ನ ಮಾಡ್ತಾ ಇದ್ದಾನೆ ಅಂತ ರೆಹಮಾನ್ಗೆ ಮೂಡಿಗೆರೆ ಗ್ರಾಮದ ಜನಗಳೆಲ್ಲ ಬೈದು ಆತನಿಗೆ ಹೇಳ್ತಾರೆ, ಮನುಷ್ಯರಂತೆ ಪ್ರಾಣಿಗಳಿಗೂ ಕೂಡ ಮಾನ ಮರ್ಯಾದೆ ಇರುತ್ತೆ, ಇನ್ನು ಮುಂದೇನಾದ್ರೂ ಕೂಡ ನೀನು ಪ್ರಾಣಿಗಳ ಜೊತೆ ಯಾವ ರೀತಿ ವರ್ತಿಸಬೇಕು ಅನ್ನೋದನ್ನ ತಿಳ್ಕೊ ಅಂತ ಕೃಷ್ಣೇಗೌಡರ ಆನೆಗೂ ಒಂದು ವ್ಯಕ್ತಿತ್ವವನ್ನ ಆರೋಪಿಸಿ ರೆಹಮಾನನ್ನ ಏನ್ ಮಾಡ್ತಾರೆ, ಬೈತಾರೆ. ಇದು ಬೇಸಿಗೆ ಸಂದರ್ಭದಲ್ಲಿ ಆದಂತ ಒಂದು ರಾದ್ದಾಂತ. ಇನ್ನು 2ನೇ ಬೇಸಿಗೆ ಸಂದರ್ಭದಲ್ಲಿ ಇನ್ನೊಂದು ರಾದ್ದಾಂತ ನಡೆಯುತ್ತೆ. ಆ ರಾದ್ದಾಂತ ಏನಪ್ಪಾ ಅಂತ ಅಂದ್ರೆ, 2ನೇ ಬೇಸಿಗೆಯಲ್ಲಿ ರಾದ್ದಾಂತ ಆಗಿದ್ದು ನಮ್ಮ ತೋಟಕ್ಕೆ ಎಲ್ಲಿಂದಲೋ 4 ಕಾಡಾನೆಗಳು ಬಂದಾಗ ನನಗೆ ಕಾಡಾನೆಗಳು ಆಗಮಿಸಿದ್ದು ಮೊದಲಿಗೆ ಗೊತ್ತಾಗಲೇ ಇಲ್ಲ, ಏಕೆಂದರೆ ಆವರೆಗೂ ನಾನು ಕಾಡಾನೆಗಳ ಹಾವಳಿ ಯಾವ ತರ ಇರುತ್ತದೆಂದು ಕಂಡವನೇ ಅಲ್ಲ. ತೇಜಸ್ವಿಯವರು ಹೇಳ್ತಾ ಇದ್ದಾರೆ, 2ನೇ ಬೇಸಿಗೆ ಸಂದರ್ಭದಲ್ಲಿ ರಾದ್ದಾಂತ ಆಗಿದ್ದು ತೇಜಸ್ವಿಯವರು ಮಾಡಿದ್ದಂಥ ತೋಟದಲ್ಲಿ ರಾದ್ದಾಂತ ನಡೆಯುತ್ತೆ. ಆ ತೋಟಕ್ಕೆ ಎಲ್ಲಿಂದಲೋ 4 ಕಾಡಾನೆಗಳು ಏನಾಗ್ಬಿಟ್ಟಿರ್ತವೆ, ಬಂದಿರ್ತವೆ. ಮೂಡಿಗೆರೆ ಗ್ರಾಮ ಅಂತಂದ್ರೆ ಎಲ್ಲ ಕಾಡು ತುಂಬಾ ಯಥೇಚ್ಛವಾಗಿ ಇರುವಂಥದ್ದು. ಆ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಊರಿಗೆ ಬರುವಂಥದ್ದು ಸರ್ವೇ ಸಾಮಾನ್ಯ. ಅದೇ ರೀತಿ ತೇಜಸ್ವಿಯವರ ತೋಟಕ್ಕೂ ಕೂಡ 4 ಕಾಡಾನೆಗಳು ಏನಾಗ್ಬಿಟ್ಟಿರ್ತವೆ, ಬಂದಿರ್ತವೆ. ನನಗೆ ಕಾಡಾನೆಗಳು ನಮ್ಮ ತೋಟಕ್ಕೆ ಆಗಮಿಸಿದೆ ಅಂತ ಮೊದಲು ಏನಾಗಲಿಲ್ಲ, ನನಗೆ ಗೊತ್ತೇ ಆಗಲಿಲ್ಲ. ಯಾಕೆಂದ್ರೆ ಕಾಡಾನೆಗಳ ದಾಳಿ ಯಾವ ರೀತಿ ಇರುತ್ತೆ ಅಂತ ಅದುವರೆಗೂ ನಾನು ತಿಳ್ಕೊಂಡವನೇ ಅಲ್ಲ ಅಂತ ತೇಜಸ್ವಿ ಅವರು ಏನ್ ಮಾಡಿದ್ದಾರೆ, ಹೇಳಿರುವಂಥದ್ದು. ಈ ಭಾಗ ನಿಮಗೆ 4 ಅಂಕಕ್ಕೆ ಏನ್ ಮಾಡ್ತಾರೆ, ಪ್ರಶ್ನೆಯನ್ನ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ತುಂಬಾ ಗಮನ ಇಟ್ಟು ಈ ಭಾಗವನ್ನ ಅಧ್ಯಯನ ಮಾಡಬೇಕು. ಮನೆ ನಲ್ಲಿಗೆ ಹಾಕಿದ್ದ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯಿತು. ಮನೆಯ ಪಕ್ಕದ ಗುಡ್ಡದ ಮೇಲಿನ ಹೊರತೆಗೆ ನೇರ ಪೈಪು ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ದೆ. ಪೈಪಿನೊಳಗೆ ಆಗೀಗ ಕಪ್ಪೆಗಳು, ನೀರಾವುಗಳು ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಡಚಣೆ ಒಡ್ಡುತ್ತಿದ್ದವು. ಹಾಗೇ ಆಗಿರಬಹುದೆಂದು ತಿಳಿದು ಪೈಪಿನ ಉದ್ದಕ್ಕೂ ನೋಡುತ್ತಾ ಹೋದೆ. ತೇಜಸ್ವಿಯವರ ಮನೆಗೆ ನಲ್ಲಿಯನ್ನ ಹಾಕಿಸ್ಕೊಂಡಿದ್ರಂತೆ. ಅಂದ್ರೆ ನಾವು ಕೂಡ ಮನೆಗಳಿಗೆ ನಲ್ಲಿಯನ್ನ ಹಾಕಿಸ್ಕೊತೀವಿ, ಸಂಪ್ಗಳನ್ನ ಮಾಡಿಸ್ತೀವಿ, ಇಲ್ಲ ಮೋಟರ್ ಇತ್ತು ಅಂದ್ರೆ ಡೈರೆಕ್ಟ್ ಕನೆಕ್ಷನ್ ಏನ್ ಮಾಡ್ತೀವಿ, ತಗೋತೀವಿ. ಆದ್ರೆ ತೇಜಸ್ವಿಯವರು ತೋಟದಲ್ಲಿ ವಾಸ ಮಾಡ್ತಾ ಇದ್ದಿದ್ದರಿಂದ ಅವರು ನಲ್ಲಿಯನ್ನ ಎಲ್ಲಿಂದ ಹೇಳ್ಕೊಂಡಿದ್ರಪ್ಪ ಅಂತ ಅಂದ್ರೆ, ತೇಜಸ್ವಿಯವರ ಮನೆಯ ಪಕ್ಕದಲ್ಲಿ ಒಂದು ಗುಡ್ಡ ಇತ್ತಂತೆ. ಆ ಗುಡ್ಡದಲ್ಲಿ ಒಂದು ಒರತೆ ಇತ್ತಂತೆ. ಒರತೆ ಅಂತ ಅಂದ್ರೆ ಚಿಲುಮೆ ಅಂತ ಅರ್ಥ. ಸಾಮಾನ್ಯವಾಗಿ ನಾವು ನೋಡಿದೀವಿ, ಗುಡ್ಡದಲ್ಲಿ ಅಲ್ಲಿ ಇಲ್ಲಿ ಮಧ್ಯಭಾಗದಲ್ಲಿ ನೀರಿನ ಜರಿಗಳು ಏನಾಗ್ತಾ ಇರ್ತವೆ, ಬರ್ತಾ ಇರ್ತವೆ. ಈ ನೀರಿನ ಜರಿಗೆ ಒಂದು ಪೈಪನ್ನ ಹಾಕೊಂಡು ಆ ಪೈಪನ್ನ ಉದ್ದಕ್ಕೂ ತಗೊಂಡು ತಮ್ಮ ಮನೆಗೆ ಕನೆಕ್ಷನ್ ಅನ್ನ ಯಾರು ಕೊಟ್ಕೊಂಡಿದ್ರಂತೆ, ತೇಜಸ್ವಿ ಅವರು ಕೊಟ್ಕೊಂಡಿದ್ರಂತೆ. ಈ ಕೆಲವೊಂದು ಸಂದರ್ಭದಲ್ಲಿ ಆ ಒಂದು ನಲ್ಲಿಯ ಪೈಪಿನಲ್ಲಿ ನೀರು ಬರೋದಕ್ಕೆ ತುಂಬಾನೇ ಅಡಚಣೆಗಳು ಉಂಟಾಗ್ತಿತ್ತಂತೆ.
ಯಾಕೆ ಅಂತ ಅಂದರೆ ಗುಡ್ಡಗಾಡು ಪ್ರದೇಶ ಅಂತ ಅಂದರೆ ಅಲ್ಲಿ ನೀರುಗಳು ಅಲ್ಲಿ ನೀರು ಬರ್ತಿತ್ತು ಅಂತಂದರೆ ಅಲ್ಲಿ ಹಾವುಗಳು ಕಪ್ಪೆಗಳು ಏನಾಗ್ತಿತ್ತು ಇರ್ತಾ ಇತ್ತು. ಆ ಹಾವು ಕಪ್ಪೆಗಳೆಲ್ಲ ಆ ನಲ್ಲಿಯ ಪೈಪಿನ ಒಳಗಡೆ ಬಂದದ್ರಿಂದ ನೀರು ಬರೋದಕ್ಕೆ ತುಂಬ ಸಾರಿ ಏನಾಗ್ತಾ ಇತ್ತು, ಅಡಚಣೆ ಆಗ್ತಾ ಇತ್ತು. ಈಗಲೂ ಕೂಡ ಆ ನಲ್ಲಿನಲ್ಲಿ ನೀರು ಬರೋದು ಇದ್ದಕ್ಕಿದ್ದ ಹಾಗೆ ನಿಂತೋಗಿತ್ತು. ತೇಜಸ್ವಿಯವರು ಏನಂತ ಭಾವಿಸಿದ್ರು, ಈ ಹಿಂದೆ ಆಗ್ತಿತ್ತಲ್ಲ ಕಪ್ಪೆಗಳು ಹಾವುಗಳು ಸಿಕ್ಕಾಕೊಂಡು ನೀರು ಬರೋದಕ್ಕೆ ಅಡಚಣೆ ಆಗ್ತಾ ಇತ್ತಲ್ಲ, ಅದೇ ರೀತಿ ಅಡಚಣೆ ಆಗಿರ್ಬೋದೇನೋ ಅಂತ ಅಂದ್ಬಿಟ್ಟು ತಮ್ಮ ತೋಟದ ಹಿಂದೆ ಹಾಕಿದ್ರಲ್ಲ ಪೈಪು, ಆ ಪೈಪನ್ನ ಉದ್ದಕ್ಕೂ ಏನು ಮಾಡ್ತಾ ಹೋದ್ರಂತೆ, ನೋಡ್ತಾ ಹೋದ್ರಂತೆ. ಎಲ್ಲಿ ಏನು ಜಖಮ್ ಆಗಿರ್ಬೋದು, ಎಲ್ಲಿ ಏನು ಹಾನಿ ಆಗಿರ್ಬೋದು ಅಂತ ನೋಡೋದಕ್ಕೆ ಯಾರು ಹೊರಟಿದ್ದಾರೆ, ತೇಜಸ್ವಿಯವರು ಹೊರಟಂತೆ. ಕೊಂಚ ದೂರದೊಳಗೆ ಪೈಪ್ ಇಡಲು ಮಾಡಿದ್ದ ದಾರಿಯೆಲ್ಲ ಗುಂಡಿ ಬಿದ್ದು ಪೈಪುಗಳು ಪುಡಿ ಪುಡಿಯಾಗಿ ಗುಂಡಿಯ ಒಳಗೆ ಹುದುಗಿ ಹೋಗಿದ್ದು ಕಾಣಿಸಿತು. ಸ್ವಲ್ಪ ದೂರ ಹೋಗ್ತಿದ್ದ ಹಾಗೇನೆ ಪೈಪು ಇಡೋದಿಕ್ಕೆ ಮಾಡಿದ್ದಂಥ ಜಾಗದಲ್ಲೆಲ್ಲ ಏನಾಗೋಗಿದೆ, ಗುಂಡಿ ಬಿದ್ದು ಬಿಟ್ಟಿದೆ. ಗುಂಡಿ ಬಿದ್ದಿರೋದಷ್ಟೇ ಅಲ್ಲ, ಪೈಪ್ಗಳೆಲ್ಲ ಏನಾಗೋಗಿದೆ, ಪುಡಿ ಪುಡಿ ಆಗೋಗಿ ನೀರೆಲ್ಲ ಏನಾಗಿದೆ, ಸುತ್ತ ಚೆಲ್ಲಪಿಲ್ಲಿ ಆಗೋಗಿರೋದು ಯಾರ ಕಣ್ಣಿಗೆ ಕಾಣಿಸ್ತಾ ಇದೆ, ತೇಜಸ್ವಿಯವರ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು. ಪೈಪ್ ಇಡೋದಕ್ಕೆ ಮಾಡಿದ್ದಂಥ ಜಾಗದಲ್ಲೆಲ್ಲ ಗುಂಡಿಯಾಗಿದೆ, ಜೊತೆಗೆ ಪೈಪೆಲ್ಲ ಪುಡಿ ಪುಡಿಯಾಗಿ ಭೂಮಿಯ ಒಳಗಡೆ ಹೋಗಿ ಯಾವುದರ ಚೂರು ಬಿದ್ದಿದೆ, ಪೈಪುಗಳ ಪುಡಿ ಪುಡಿಯಾದಂಥ ಸಣ್ಣ ಸಣ್ಣ ಭಾಗಗಳು ಏನಾಗಿರುವಂಥದ್ದು ಭೂಮಿಯ ಒಳಗಡೆ ಹೋಗಿ ಹುದುಗಿರೋದು ಯಾರಿಗೆ ಕಾಣಿಸ್ಬೇಕಂತೆ, ತೇಜಸ್ವಿಯವರಿಗೆ ಕಾಣಿಸ್ತಂತೆ. ಗುಂಡಿಯೊಳಗೆಲ್ಲ ನೀರು ತುಂಬಿಕೊಂಡಿತ್ತು. ಇಡೀ ಗುಂಡಿ ಒಳಗೆಲ್ಲ ಏನು ತುಂಬಿಕೊಂಡ್ಬಿಟ್ಟಿತ್ತು, ನೀರು ತುಂಬಿಕೊಂಡ್ಬಿಟ್ಟಿತ್ತಂತೆ. ತೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗುತ್ತವೆಂದಾಗಲಿ, ಪೈಪುಗಳು ಪುಡಿ ಪುಡಿಯಾಗಿ ಪಾತಾಳದವರೆಗೆ ಹುದುಗಿ ಹೋಗುತ್ತವೆಂದಾಗಲಿ ನನಗೆ ಅಂದಾಜೆ ಆಗ. ನಾವು ತೇವದ ನೆಲದಲ್ಲಿ ಕಾಲನ್ನು ಇಟ್ಟಾಗ ನಮ್ಮ ಹೆಜ್ಜೆ ಗುರುತು ತೇವದ ನೆಲದಲ್ಲಿ ಭದ್ರವಾಗಿ ಕೂರೋದನ್ನು ನಾವು ನೋಡಿದ್ದೀವಿ ಅಲ್ವಾ. ಇಂಥ ಸಂದರ್ಭದಲ್ಲಿ ತೇವದ ನೆಲದ ಮೇಲೆ ಆನೆಯಂತಹ ದೈತ್ಯ ಪ್ರಾಣಿ ಹೆಜ್ಜೆಯನ್ನು ಇಟ್ಟಾಗ ಅಲ್ಲಿ ಒಂದು ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣ ಆಗುತ್ತೆ ಅನ್ನೋದು ಯಾರ ಅಂದಾಜಿಗೆ ಗೊತ್ತಾಗಿರಲಿಲ್ಲ, ತೇಜಸ್ವಿಯವರ ಅಂದಾಜಿಗೆ ಗೊತ್ತಾಗಿರಲಿಲ್ಲ. ಅಂದರೆ ತೇಜಸ್ವಿಯವರ ತೋಟಕ್ಕೆ ಕಾಡಾನೆಗಳು ಪ್ರವೇಶ ಮಾಡಿದ್ದು. ಆ ಕಾಡಾನೆಗಳು ತೋಟದಲ್ಲೆಲ್ಲ ಓಡಾಡಬೇಕಾದ್ರೆ ತೇಜಸ್ವಿಯವರು ಇಟ್ಟಂತ ನಲ್ಲಿಯ ಪೈಪ್ಗಳನ್ನೆಲ್ಲ ಏನು ಮಾಡಿಬಿಟ್ಟಿದ್ದು, ಪುಡಿ ಪುಡಿ ಮಾಡಿದ್ದು. ಆ ನಲ್ಲಿಯ ಪೈಪುಗಳು ಒಡೆದಂಥ ಸಂದರ್ಭದಲ್ಲಿ ಪೈಪಿಂದ ನೀರು ಹೊರಗಡೆ ಬಂದಿದೆ. ಆ ತೇವದ ನೆಲದಲ್ಲಿ ಆನೆಗಳು ಏನಾಗಿದೆ, ತಮ್ಮ ಕಾಲನ್ನು ಇಟ್ಟಿದೆ. ಆನೆಗಳ ಭಾರಕ್ಕೆ ಆ ಒಂದು ಕಾಲಿನ ಹೆಜ್ಜೆ ಗುರುತು ಏನಾಗಿದೆ, ಅಲ್ಲೆಲ್ಲ ಗುಂಡಿಯನ್ನ ನಿರ್ಮಾಣ ಮಾಡಿರುವಂಥದ್ದು. ಆ ಗುಂಡಿಯ ಒಳಗಡೆ ತುಂಬಾ ನೀರು ತುಂಬಿಕೊಂಡಿದೆ. ಅದರ ಜೊತೆಗೆ ಪೈಪುಗಳೆಲ್ಲ ಏನಾಗೋಗಿದೆ, ಪುಡಿ ಪುಡಿಯಾಗಿ ಆ ಗುಂಡಿಯ ಒಳಗಡೆ ಹುದುಗಿ ಹೋಗಿದೆ. ಅದನ್ನ ಯಾರು ಹೇಳ್ತಾ ಇದ್ದಾರೆ, ತೇಜಸ್ವಿಯವರು ಹೇಳ್ತಾ ಇರುವಂಥದ್ದು. ಎಲ್ಲರೂ ಆನೆ ಕಾಟ ಎಂದು ಕೂಗಾಡುವವರೆಗೂ ನನ್ನ ಪೈಪಿಗೆ ಯಾರು ಈ ರೀತಿ ಜಖಂ ಮಾಡಿದ್ದು ಎಂದೇ ಯೋಚಿಸುತ್ತಿದ್ದೆ. ಎಲ್ಲರೂ ಮೂಡಿಗೆರೆ ಗ್ರಾಮದಲ್ಲಿ ಆನೆಕಾಟ ಆಗಿದೆ, ಆನೆಕಟ್ಟೆ ಹೆಚ್ಚಾಗಿದೆ ಅಂತ ಕೂಗಾಡುವವರೆಗೂ ತೇಜಸ್ವಿಯವರಿಗೆ ನನ್ನ ತೋಟಕ್ಕೆ ಕಾಡಾನೆಗಳು ಬಂದು ಈ ಥರ ಮಾಡಿವೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಏನು ಅನ್ಕೊಂಡಿದ್ರು, ಅಲ್ಲಿವರೆಗೂ ಯಾರೋ ಬಂದು ನನ್ನ ತೋಟವನ್ನು ಹಾಳು ಮಾಡಿದ್ದಾರೆ, ಜಖಂ ಅಂತ ಅಂದರೆ ನಾಶ ಮಾಡಿದ್ದಾರೆ, ಹಾನಿ ಮಾಡಿದ್ದಾರೆ ಅಂತ ಯಾರು ಯೋಚನೆ ಮಾಡ್ತಾ ಇದ್ರು, ತೇಜಸ್ವಿಯವರು ಯೋಚನೆ ಮಾಡ್ತಾ ಇದ್ರು. ಆಮೇಲೆ ತೇಜಸ್ವಿಯವರಿಗೆ ಗೊತ್ತಾಗಿದ್ದು, ಯಾರೂ ಕೂಡ ನನ್ನ ತೋಟಕ್ಕೆ ಬಂದು ಈ ರೀತಿ ಹಾನಿಯನ್ನ ಮಾಡಿಲ್ಲ, ಈ ಕಾಡಾನೆಗಳೇ ಬಂದು ಈ ರೀತಿಯ ಹಾನಿಯನ್ನ ಮಾಡಿದೆ ಅನ್ನೋದು ಆಮೇಲೆ ಯಾರ ಅನುಭವಕ್ಕೆ ಬರೋದಕ್ಕೆ ಶುರುವಾಯಿತು ಅಂತ ಅಂದರೆ ತೇಜಸ್ವಿಯವರ ಅನುಭವಕ್ಕೆ ಬರೋದಕ್ಕೆ ಶುರುವಾಯಿತು. ಇದಿಷ್ಟನ್ನು ನಿಮಗೆ 4 ಅಂಕದ ಪ್ರಶ್ನೆಗೆ ಏನು ಮಾಡ್ತಾರೆ, ಕೇಳುವಂಥದ್ದು. 2ನೇ ಬೇಸಿಗೆ ಸಂದರ್ಭದಲ್ಲಿ ತೇಜಸ್ವಿಯವರ ಮನೆಯ ನಲ್ಲಿಯ ಪೈಪುಗಳನ್ನು ಕಾಡಾನೆಗಳು ಏನು ಮಾಡಿಬಿಟ್ಟಿರ್ತವೆ, ಸಂಪೂರ್ಣವಾಗಿ ಹಾಳು ಮಾಡಿರುವಂಥ ಸನ್ನಿವೇಶವನ್ನ ನಿಮಗೆ 4 ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ. ಈ ಆನೆಗಳಿಂದ ಜನಕ್ಕೆ ಏನು ತೊಂದರೆಯಾಯಿತೋ ನನಗೆ ಸರಿಯಾಗಿ ಗೊತ್ತಿಲ್ಲ. ನನಗಂತೂ ಬೇಲಿ ಹಲವೆಡೆ ಹಾಳಾಗಿದ್ದು, ಪೈಪು ತುಂಡಾಗಿದ್ದು ಬಿಟ್ಟರೆ ಹೆಚ್ಚಿನ ಹಾನಿ ಏನೂ ಆಗಲಿಲ್ಲ. ತೇಜಸ್ವಿಯವರು ಹೇಳ್ತಾ ಇದ್ದಾರೆ, ಈ ಕಾಡಾನೆಗಳಿಂದ ಬೇರೆ ಬೇರೆ ಜನರುಗಳಿಗೆ ಏನೇನು ಹಾನಿ ಆಯಿತು ನನಗಂತೂ ಗೊತ್ತಿಲ್ಲ. ಆದರೆ ನನಗಂತೂ 2 ಹಾನಿ ಆಯಿತು. ಒಂದು ಏನು ಅಂತಂದರೆ, ನನ್ನ ತೋಟಕ್ಕೆ ಹಾಕಿದ್ದಂಥ ಬೇಲಿ ಅಂತ ಅಂದರೆ ತೋಟದ ಒಳಗಡೆ ಯಾರು ಕೂಡ ಪ್ರವೇಶ ಮಾಡಬಾರ್ದು ಅಂತ ಸುತ್ತ ಕಟ್ಟಿರ್ತೀವಲ್ಲ, ಆ ಬೇಲಿ ಹಾಳಾಯಿತು. ಇನ್ನೊಂದು ಏನಾಗಿದೆ ಅಂದರೆ, ನನ್ನ ಮನೆಗೆ ಹಾಕೊಂಡಿದ್ದಂಥ ನಲ್ಲಿಗಳು ಏನಾಗಿದೆ, ನಲ್ಲಿಯ ಪೈಪುಗಳು ಏನಾಗಿದೆ, ಪುಡಿ ಪುಡಿಯಾಗಿದೆ. ಇವೆರಡನ್ನ ಬಿಟ್ಟರೆ ನನಗೆ ಹೆಚ್ಚೇನು ನಷ್ಟ ಆಗಿಲ್ಲ ಅನ್ನೋದನ್ನ ಯಾರು ಹೇಳ್ತಾರೆ, ತೇಜಸ್ವಿಯವರು ಹೇಳಿರುವಂಥದ್ದು. ಆದರೂ ಆಗೀಗ ಹಳೆ ಕೊಪ್ಪದ ಬಳಿ ಯಾರೋ ಸೈಕಲಿನವನನ್ನು ಓಡಿಸುವಂತೆ ಬಿದರಹಳ್ಳಿ ಬಳಿ ಕಾಫಿ ತೋಟದಲ್ಲಿ ನುಗ್ಗಿ ಕೆಲಸ ಮಾಡುತ್ತಿದ್ದವರಿಗೆ ಹೆದರಿಸಿ ತೊಂದರೆ ಮಾಡಿದುವಂತೆ ಎಂದು ವರ್ತಮಾನ ಬರುತ್ತಿತ್ತು. ಅಂದರೆ ತೇಜಸ್ವಿಯವರಿಗೆ ಇಷ್ಟು ಮಾತ್ರ ನಾಶ ಆಗಿದೆ, ಆದರೆ ಈ ಕಾಡಾನೆಗಳು ಜನರ ಜೀವ ಬೆದರಿಕೆಯನ್ನು ಕೂಡ ಏನು ಮಾಡಿಬಿಟ್ಟಿದ್ದಾವೆ, ತಂದಿದ್ದಾವೆ. ಹಳೆ ಕೊಪ್ಪದ ಬಳಿ ಯಾರೋ ಒಬ್ಬ ಸೈಕಲ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಸೈಕಲಿನವನನ್ನು ಕೂಡ ಏನು ಮಾಡಿಬಿಡುವಂತೆ, ಇವು ಹೆದರಿಸಿದುವಂತೆ. ಅಷ್ಟೇ ಅಲ್ಲ,
ಬಿದ್ರಹಳ್ಳಿ ಬಳಿ ಕಾಫಿ ತೋಟದಲ್ಲಿ ಕಾಫಿಯನ್ನು ಬಿಡಿಸಬೇಕಾದ್ರೆ, ನಮಗೆಲ್ಲ ಗೊತ್ತು ಮೂಡಿಗೆರೆ ಗ್ರಾಮ ಚಿಕ್ಕಮಗಳೂರು ಅಂದರೆ ಅಲ್ಲಿ ಕಾಫಿ ಎಸ್ಟೇಟ್ಗಳು ಜಾಸ್ತಿ ಇರುವಂಥದ್ದು. ಆ ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡ್ತಿದ್ದಂಥ ಜನಗಳನ್ನು ಕೂಡ ಹೆದರಿಸಿ ಆ ಜಾಗದಿಂದ ಈ ಆನೆಗಳು ಏನು ಮಾಡ್ತಾ ಇದ್ವಂತೆ, ಓಡಿಸ್ತಾ ಇದ್ವಂತೆ ಅನ್ನೋ ವರ್ತಮಾನ ಅಂದರೆ ಮಾತುಕತೆಗಳು ಯಾರಿಗೆ ಬಂದು ತಿಳಿತಾ ಇತ್ತು, ತೇಜಸ್ವಿ ಅವರಿಗೆ ಈ ರೀತಿಯಾದಂಥ ವಿಷಯಗಳು ಆಗಾಗ್ಗೆ ಬಂದು ಏನಾಗ್ತಾ ಇತ್ತಂತೆ, ತಿಳಿತಾ ಇತ್ತಂತೆ. ಮೂಡಿಗೆರೆಗೆ ನನ್ನ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್ ಬರುವವರೆಗೂ ಕಾಡಾನೆಗಳ ಕಾಟದ ಬಗ್ಗೆ ಗೊಣಗಾಡುವ ಹಂತದಲ್ಲೇ ಜನರ ಪ್ರತಿಕ್ರಿಯೆ ಇತ್ತು. ಮೂಡಿಗೆರೆ ಗ್ರಾಮಕ್ಕೆ ತೇಜಸ್ವಿ ಅವರ ಗೆಳೆಯ ಇಕಾಲಜಿಸ್ಟ್ ಅಂತ ಅಂದರೆ ಪರಿಸರ ತಜ್ಞ ಅಂತ ಅರ್ಥ. ಆ ಪರಿಸರ ತಜ್ಞ ಪ್ರಕಾಶ್ ಮೂಡಿಗೆರೆ ಗ್ರಾಮಕ್ಕೆ ಬರ್ತಾನೆ. ಅಲ್ಲಿವರೆಗೂ ಕೂಡ ಜನಗಳು ಕಾಡಾನೆಗಳು ಯಾಕೆ ಊರಿಗೆ ಬರ್ತಾ ಇದ್ದಾವೆ, ಯಾಕೆ ನಮ್ಗೆ ಇಷ್ಟೊಂದು ಹಾನಿ ಮಾಡ್ತಾ ಇದ್ದಾವೆ ಅಂತ ಗೊಣಗಾಡ್ತಾ ಇದ್ರಂತೆ. ಪ್ರಕಾಶ್ ಬಂದಿದ್ದು ಅಪ್ಪರ್ ಭದ್ರಾ ಅಣೆಕಟ್ಟಿನಿಂದ ಮುಳುಗಡೆಯಾಗುವ ಕಾಡನ್ನು ಸರ್ವೆ ಮಾಡಲು. ಅವನು ಮೂಡಿಗೆರೆಯಲ್ಲಿ ಒಂದು ಭಾಷಣ ಮಾಡುತ್ತಾ ಕಾಡಾನೆಗಳು ಊರಿನ ಕಡೆ ಬಂದು ಜನರ ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ಕಡೆದು ನೀಲಗಿರಿ, ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದವನ್ನು ನೆಡುತ್ತಿರುವುದು ಎಂದು ಹೇಳಿದ. ಪ್ರಕಾಶ್ ಭಾಷಣದ ಮಧ್ಯೆ ಕೊಚ್ಚಿತ್ತಾಗಿ ಪ್ರಸ್ತಾಪಿಸಿದ ಈ ವಿಷಯ ದೊಡ್ಡ ತರಲಿಗೆ ಕಾರಣವಾಯಿತು. ಪ್ರಕಾಶ್ ಮೂಡಿಗೆರೆ ಗ್ರಾಮಕ್ಕೆ ಯಾಕೆ ಬರ್ತಾನೆ ಅಂತ ಅಂದರೆ, ಅಪ್ಪರ್ ಭದ್ರಾ ಅಣೆಕಟ್ಟೆಯಿಂದ ನೀರನ್ನು ಹೊರಗಡೆ ಬಿಟ್ಟಾಗ ಎಷ್ಟು ಅರಣ್ಯ ಪ್ರದೇಶಗಳು ಆ ನೀರಲ್ಲಿ ಮುಳುಗಡೆಯಾಗುತ್ತೆ ಅಂತ ಸರ್ವೆ ಮಾಡಿ ಅಂದರೆ ಅಳತೆ ಮಾಡಿ ಅವನು ರಿಪೋರ್ಟನ್ನು ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಅಂತ ಪ್ರಕಾಶ್ ಏನು ಮಾಡ್ತಾನೆ, ಮೂಡಿಗೆರೆ ಗ್ರಾಮಕ್ಕೆ ಬರ್ತಾನೆ. ಈ ಮೂಡಿಗೆರೆ ಗ್ರಾಮದಲ್ಲಿ ಒಂದು ಭಾಷಣವನ್ನು ಆಯೋಜಿಸಿರ್ತಾರೆ. ಆ ಭಾಷಣದಲ್ಲಿ ಕೊಚ್ಚಿತ್ತಾಗಿ ಅಂದರೆ ಸ್ವಲ್ಪ ಇವನು ಆನೆ ಬಗ್ಗೆ ಏನು ಮಾಡ್ತಾನೆ, ಪ್ರಸ್ತಾಪ ಮಾಡ್ತಾನೆ. ಅಂದರೆ ಮೂಡಿಗೆರೆ ಗ್ರಾಮದ ಜನಗಳಿಗೆ ಆನೆ ಕಾಟ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತ ಅಂದರೆ, ಇದಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂದರೆ ಅರಣ್ಯ ಇಲಾಖೆಯವರು. ಯಾಕೆ ಅಂತ ಅಂದರೆ, ಕಾಡಲ್ಲಿ ವಾಸ ಮಾಡ್ತಿರುವಂಥ ಆನೆಗಳಿಗೆ ಉಪಯುಕ್ತವಾದಂಥ ಮರಗಳನ್ನು ಕಡಿದು ಅರಣ್ಯ ಇಲಾಖೆಯವರು ಕಾಡಲ್ಲೆಲ್ಲ ಯಾವ ಮರಗಳನ್ನ ನೆಡ್ತಾ ಇದ್ದಾರೆ, ನೀಲಗಿರಿ ಮತ್ತು ಅಕೇಶಿಯಾ ಮರಗಳನ್ನ ನೆಡ್ತಾ ಇರೋದ್ರಿಂದ ಪಾಪ ಆ ಕಾಡಾನೆಗಳಿಗೆ ಅವುಗಳಿಗೆ ಬೇಕಾದಂತಹ ಎಲೆಗಳು ಸಿಗದೆ ಅಂದರೆ ಆಹಾರಗಳು ಸಿಗದೆ ಅವು ಆಹಾರವನ್ನು ಹುಡಿಕೊಂಡು ನಾಡಿನ ಕಡೆ ಬಂದು ರೈತರು ಬೆಳೆದಿರುವಂಥ ಪೈರು ಫಸಲನ್ನೆಲ್ಲ ಏನು ಮಾಡ್ತಾ ಇದ್ದಾವೆ, ಹಾಳು ಮಾಡ್ತಾ ಇದ್ದಾವೆ. ಏಕೆಂದರೆ ಈ ನೀಲಗಿರಿ ಅಕೇಶಿಯಾ ಮರದಿಂದ ಬರುವಂಥ ಎಲೆಗಳನ್ನು ಯಾವುದು ತಿನ್ನಲ್ಲ, ಆನೆ ತಿನ್ನಲ್ಲ. ಅವುಗಳಿಗೆ ಬೇಕಾದಂಥ ಮರಗಳನ್ನು ಕಡಿತಾ ಇದ್ದಾರೆ, ನೀಲಗಿರಿ ಅಕೇಶಿಯಾ ಮರಗಳನ್ನ ನೆಡ್ತಾ ಇದ್ದಾರೆ. ಇದರಿಂದ ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ, ಆನೆಗಳಿಗೆ ಆಹಾರ ಸಿಗ್ತಾ ಇಲ್ಲ. ಅದಕ್ಕೆ ವಿಧಿಯಿಂದನೇ ಅವು ಆಹಾರವನ್ನು ಅರಸ್ಕೊಂಡು ಊರಿನ ಕಡೆ ಬರ್ತಾ ಇದ್ದಾವೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅರಣ್ಯ ಇಲಾಖೆಯವರು ಅಂತ ತನ್ನ ಭಾಷಣದ ಮಧ್ಯೆ ಸಣ್ಣದಾಗಿ ಏನ್ ಮಾಡ್ಬಿಡ್ತಾನೆ, ಪ್ರಕಾಶ್ ಪ್ರಸ್ತಾಪವನ್ನ ಮಾಡ್ಬಿಡ್ತಾನೆ. ಈ ಒಂದು ಮಾತು ಇಡೀ ಮೂಡಿಗೆರೆ ಗ್ರಾಮದಲ್ಲಿ ಒಂದು ದೊಡ್ಡ ಜಗಳಕ್ಕೆ ಏನಾಗೋಗುತ್ತಂತೆ, ಕಾರಣ ಆಗುತ್ತಂತೆ. ಅಲ್ಲಿವರೆಗೂ ಕೂಡ ಜನಗಳಿಗೆ ಗೊತ್ತಿರಲ್ಲ ಈ ಆನೆಗಳು ಯಾಕೆ ನಮ್ಮ ಊರಿನ ಕಡೆ ಬರ್ತಾ ಇದ್ದಾವೆ ಅಂತ. ಈಗ ಗೊತ್ತಾಯ್ತು, ಆನೆಗಳು ಊರಿನ ಕಡೆ ಮುಖ ಮಾಡೋದಿಕ್ಕೆ ಕಾರಣ ಏನು ಅನ್ನೋದು ಜನಗಳಿಗೆ ಅರ್ಥ ಆಗಿದೆ. ಆಗ ಎಲ್ಲ ಜನಗಳು ಸೇರಿಕೊಂಡು ಅರಣ್ಯ ಇಲಾಖೆಯವರ ವಿರುದ್ಧ ಜಗಳಕ್ಕೆ ಹೊರಟ್ರಂತೆ. ಗಂಧ ಸಾಗಣೆ ಪ್ರತಿಬಂಧಿಸುತ್ತಾ, ಮರ ಸಾಗಿಸಲು ಪರ್ಮಿಟಿಗೆ ಸತಾಯಿಸುತ್ತಾ, ಶಿಕಾರಿಗೆ ಅಡ್ಡಿ ಮಾಡುತ್ತಾ, ಹಲವು 18 ರೀತಿಯಲ್ಲಿ ಜನಗಳ ಸಿಟ್ಟಿಗೆ ಕಾರಣವಾಗಿದ್ದ ಅರಣ್ಯ ಇಲಾಖೆಯವರ ಮೇಲೆ ಎಲ್ಲ ಸಿಟ್ಟಿಗೆದ್ದರು. ಸಾಮಾನ್ಯವಾಗಿ ಕಾಡು ಅಂತ ಅಂದರೆ ಅಲ್ಲಿ ಗಂಧದ ಮರಗಳಿರುತ್ತೆ. ಅರಣ್ಯ ಇಲಾಖೆಯವರ ಗಮನಕ್ಕೆ ಬರ್ದೇನೆ ಇವರೇನು ಕೆಲವೊಬ್ಬರು ಜನಗಳೇನು ಮಾಡ್ತಾ ಇರ್ತಾರೆ ಅಂದರೆ ಗಂಧದ ಮರಗಳನ್ನ ಕಡಿದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾ ಇರ್ತಾರೆ. ಇದಕ್ಕೆ ಯಾರು ಅಡ್ಡಿಯನ್ನು ಪಡಿಸ್ತಾ ಇರ್ತಾರೆ, ಅರಣ್ಯ ಇಲಾಖೆಯವರು ಅಡ್ಡಿಪಡಿಸ್ತಾ ಇರ್ತಾರೆ. ಇನ್ನು ಸಾಮಾನ್ಯ ಜನಗಳು ಸೌದೆ ಕಟ್ಟಿಗೆಯನ್ನು ಕಡ್ಕೊಳ್ಳೋದಕ್ಕೆ ಅರಣ್ಯಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೂ ಕೂಡ ನಿರ್ಬಂಧವನ್ನು ಯಾರು ಹೇರಿರ್ತಾರೆ, ಅರಣ್ಯ ಇಲಾಖೆಯವರು ಹೇರಿರ್ತಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮರಗಳನ್ನ ಸಾಗಿಸ್ಬೇಕು ಅಂದರೆ ಪರ್ಮಿಟ್ ಬೇಕಾಗುತ್ತೆ, ಅಂದರೆ ಮರಗಳನ್ನ ಕಡಿಯೋದಕ್ಕೆ ಅನುಮತಿ ಬೇಕಾಗುತ್ತೆ. ಮರಗಳ ನಾಶ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಆ ಅನುಮತಿಯನ್ನು ಕೂಡ ಅರಣ್ಯ ಇಲಾಖೆಯವರು ಕೊಡ್ತಿರಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಶಿಕಾರಿ ಅಂತ ಅಂದ್ರೆ ಬೇಟೆ ಅಂತ ಅರ್ಥ. ಬೇಟೆಯನ್ನ ಆಡೋದನ್ನು ಕೂಡ ಯಾರು ನಿರ್ಬಂಧಿಸಿರ್ತಾರೆ, ಅರಣ್ಯ ಇಲಾಖೆಯವರು ನಿರ್ಬಂಧಿಸಿರ್ತಾರೆ. ಇದೆಲ್ಲದರ ಮೇಲೆ ಜನಗಳಿಗೆ ಯಾವ ಡಿಪಾರ್ಟ್ಮೆಂಟ್ ಮೇಲೆ ಸಿಟ್ಟಿರುತ್ತೆ, ಅರಣ್ಯ ಇಲಾಖೆಯ ಮೇಲೆ ಒಂದು ಕೋಪ ಇರುತ್ತೆ. ಈಗ ಅವರಿಗೆ ಒಂದು ಕಾರಣ ಸಿಗುತ್ತೆ, ಅರಣ್ಯ ಇಲಾಖೆಯವರ ಮೇಲೆ ಎಲ್ಲರೂ ತಿರುಗಿ ಬೀಳೋದಕ್ಕೆ ಒಂದು ಕಾರಣ ಸಿಗುತ್ತೆ. ಆ ಕಾರಣವನ್ನ ಇಟ್ಕೊಂಡು ಈ ಎಲ್ಲರೂ ಸೇರ್ಕೊಂಡು ಅರಣ್ಯ ಇಲಾಖೆಯವರ ಮೇಲೆ ಏನ್ ಮಾಡ್ತಾರಂತೆ, ತಿರುಗಿ ಬೀಳ್ತಾರೆ. ಇಲ್ಲಿದ್ದಂಥ ಮಾತನ್ನ ಇಟ್ಕೊಂಡು ಈ ಜನಗಳೆಲ್ಲ ಅರಣ್ಯ ಇಲಾಖೆಯವರ ವಿರುದ್ಧ ಏನ್ ಮಾಡ್ತಾರೆ, ಸಿಟ್ಟಿಗೆದ್ದು ಅವ್ರ ವಿರುದ್ಧ ಗಲಾಟೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ.
ರೈತ ಸಂಘದ ಚಳುವಳಿಯೊಳಗೆ ಈ ಕದೀಮರೆಲ್ಲ ಸೇರಿಕೊಂಡು ಅರಣ್ಯ ಇಲಾಖೆಯವರ ನೀಲಗಿರಿ ನರ್ಸರಿಗಳನ್ನೆಲ್ಲ ಹಾಳು ಮಾಡಿ ಕಚೇರಿ ಮುಂದೆ ಕರಿಬಾವುಟ ಹಿಡಿದು ಧರಣಿ ಕುಳಿತರು. ಅರಣ್ಯ ಇಲಾಖೆಯ ಫಾರೆಸ್ಟ್ ನಾಗರಾಜ ಕೃಷ್ಣೇಗೌಡನ ಎಣ್ಣಾನೆ ದೆಸೆಯಿಂದಲೇ ಕಾಡಾನೆಗಳು ಊರಿಗೆ ಬರುತ್ತಿವೆ ಎಂದು ವಿನಾಕಾರಣ ಕೃಷ್ಣೇಗೌಡನ ಆನೆಯ ಮೇಲೆ ದೂರು ಹಾಕಿದ. ಆದರೆ ಜನ ನಾಗರಾಜನ ವಾದಕ್ಕೆ ಸೊಪ್ಪು ಹಾಕದೆ ಅರಣ್ಯ ಇಲಾಖೆಯ ವಿರುದ್ಧ ಗಲಾಟೆ ಮುಂದುವರೆಸಿದರು. ಹೇಳ್ತಾ ಇರುವಂತದ್ದು ರೈತರೆಲ್ಲ ದಂಗೆ ಇದ್ರು. ಯಾರ ವಿರುದ್ಧ ಅಂದ್ರೆ ಅರಣ್ಯ ಇಲಾಖೆಯವರ ವಿರುದ್ಧ. ಅರಣ್ಯ ಇಲಾಖೆಯವರು ಮಾಡ್ತಿರುವಂತ ಕೆಲಸದಿಂದಾನೇ ಕಾಡಾನೆಗಳು ಎಲ್ಲಿಗೆ ಬರ್ತಾ ಇದ್ದಾವೆ, ಊರಿಗೆ ಬರ್ತಾ ಇದ್ದಾವೆ. ಇದರಿಂದ ನಮಗೆ ನಷ್ಟ ಆಗ್ತಿದೆ, ನಮ್ಮ ಪೈರು ಫಸಲುಗಳು ಹಾಳಾಗ್ತಾ ಇದೆ, ಇದಕ್ಕೆ ಯಾರು ನಷ್ಟ ಕಟ್ಕೊಡ್ತಾರೆ ಅಂತ ರೈತ ಸಂಘದವರೆಲ್ಲ ಚಳುವಳಿ ಇದ್ರೆ ಆ ರೈತ ಸಂಘದ ಒಳಗಡೆ ಈ ಕದೀಮರೆಲ್ಲ ಯಾರು ಅಂದ್ರೆ ಕಂದ ಸಾಗಾಣಿಕೆ, ಮರಗಳನ್ನ ಕಡಿತಾ ಇದ್ರಲ್ಲ, ಶಿಕಾರಿಯನ್ನ ಮಾಡ್ತಾ ಇದ್ರಲ್ಲ, ಇವರೆಲ್ಲರೂ ಕೂಡ ಆ ರೈತ ಸಂಘದ ಚಳುವಳಿ ಒಳಗಡೆ ಸೇರ್ಕೊಂಡು ಏನ್ ಮಾಡ್ತಾರೆ ಅಂತ ಅಂದ್ರೆ ಅರಣ್ಯ ಇಲಾಖೆಯವರು ನೀಲಗಿರಿ ನರ್ಸರಿಗಳನ್ನ, ನರ್ಸರಿ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು, ಚಿಕ್ಕ ಚಿಕ್ಕ ಸಸಿಗಳನ್ನ ಬೆಳೆಸುವಂತ ಜಾಗವನ್ನ ಏನಂತ ಕರಿತೀವಿ, ನರ್ಸರಿ ಅಂತ ಕರಿತೀವಿ. ಈ ನರ್ಸರಿಯನ್ನೆಲ್ಲ ಏನ್ ಮಾಡ್ಬಿಡ್ತಾರೆ ಈ ಕದೀಮರು ಸಂಪೂರ್ಣವಾಗಿ ಹಾಳು ಮಾಡಿದ್ದಷ್ಟೇ ಅಲ್ಲದೇನೆ ಅರಣ್ಯ ಇಲಾಖೆಯ ಕಚೇರಿಯ ಮುಂದೆ ಕರಿಬಾವುಟವನ್ನ ಹಿಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಧರಣಿಯನ್ನ ಕುಳಿತುಕೋತಾರಂತೆ. ಆಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಅಧಿಕಾರಿ ನಾಗರಾಜ, ಈ ವ್ಯಕ್ತಿಯನ್ನು ನಾವು ಬಹಳ ನೆನಪಿಟ್ಕೋಬೇಕಾಗತ್ತೆ. ಯಾಕೆಂದ್ರೆ ಇಡೀ ದೀರ್ಘಗದ್ಯದಲ್ಲಿ ಒಂದು ಬಹಳ ಮುಖ್ಯ ಪಾತ್ರವಾಗಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಗರಾಜ ಏನ್ ಮಾಡ್ತಾನೆ, ಕಾಣಿಸ್ಕೊತಾನೆ. ಈ ನಾಗರಾಜನಿಗೆ ಸಿಟ್ಟು ಬಂದ್ಬಿಡುತ್ತೆ. ಏನಪ್ಪ ಜನಗಳೆಲ್ಲ ಒಟ್ಟಿಗೆ ನನ್ನ ಡಿಪಾರ್ಟ್ಮೆಂಟ್ ಮುಂದೆ ಬಂದು ಈ ತರ ಧರಣಿ ಕೊಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು ಈತ ತಮ್ಮ ಡಿಪಾರ್ಟ್ಮೆಂಟ್ ತಪ್ಪನ್ನ ಮುಚ್ಚಾಕೋದಿಕ್ಕೆ ಏನ್ ಮಾಡ್ಬಿಡ್ತಾನೆ ಅಂತ ಅಂದ್ರೆ ಕೃಷ್ಣೇಗೌಡರ ಆನೆ ಎಣ್ಣಾನೆ ಆಗಿದೆ, ಅದಕ್ಕೆ ಈ ಎಣ್ಣಾನೆಯ ಅರಸ್ಕೊಂಡು ಕಾಡಿನಲ್ಲಿರ್ತಕ್ಕಂಥ ಆನೆಗಳು ಏನಾಗ್ತಾ ಇದ್ದಾವೆ, ಊರಿಗೆ ಬರ್ತಾ ಇದ್ದಾವೆ ಅಂತ ಎಲ್ಲ ಆಪಾದನೆಯನ್ನ ಯಾರ ತಲೆ ಮೇಲೆ ಹಾಕ್ಬಿಡ್ತಾನೆ, ಕೃಷ್ಣೇಗೌಡರ ಆನೆ ತಲೆ ಮೇಲೆ ಹಾಕ್ತಾನೆ. ಆದ್ರೆ ಅಲ್ಲಿ ಧರಣಿ ಕೂತಿದ್ದಂತ ಜನಗಳು ಏನ್ ಮಾಡ್ತಾರೆ, ನಾಗರಾಜನ ಮಾತನ್ನ ನಂಬೋದಿಕ್ಕೆ ಹೋಗಲ್ಲ. ಆ ನಾಗರಾಜನ ಮಾತಿಗೆ ಯಾವುದೇ ರೀತಿಯ ಅನುಮತಿಯನ್ನ ಕೊಡದೇನೆ, ಯಾವುದೇ ರೀತಿಯಾದಂತ ಮಾತನ್ನ ನಂಬದೇನೆ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಪುನಃ ಅರಣ್ಯ ಇಲಾಖೆಯವರ ವಿರುದ್ಧ ಧರಣಿಯನ್ನ ಏನ್ ಮಾಡ್ತಾರೆ, ಮುಂದುವರಿಸುವಂತದ್ದು. ಭದ್ರಾ ಅರಣ್ಯದಲ್ಲಿ ಪ್ರಕಾಶನ ಜೊತೆ ನಾನು ತಿರುಗುತ್ತಿರಬೇಕಾದರೆ ಮೂಡಿಗೆರೆ ಕಾಡಪ್ಪ ಶೆಟ್ಟರು ಹೊಸದೊಂದು ವರ್ತಮಾನ ನನಗೆ ಮುಟ್ಟಿಸಿದರು. ಅವರು ವೇಲಾಯುಧನೊಡನೆ ಜೀಪಿನಲ್ಲಿ ಕಾಡೊಳಗಿನ ದಾರಿಯಲ್ಲಿ ನಮಗೆ ಸಿಕ್ಕು ಕೃಷ್ಣೇಗೌಡನ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಅದಕ್ಕೆ ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿ ಹೋಯಿತು ಎಂದು ಹೇಳಿದರು. ಅಂದ್ರೆ ಭದ್ರಾ ಅರಣ್ಯದಲ್ಲಿ ಪ್ರಕಾಶ್ ಜೊತೆ ತೇಜಸ್ವಿ ಅವರು ಕೂಡ ಏನ್ ಮಾಡ್ತಾ ಇದ್ರು, ಸರ್ವೆಯನ್ನ ಮಾಡೋದಕ್ಕೆ ಸಹಾಯವನ್ನ ಮಾಡ್ತಾ ಇದ್ರು. ಕಾಡಲ್ಲಿ ತೇಜಸ್ವಿ ಮತ್ತೆ ಪ್ರಕಾಶ್ ಇಬ್ರು ಓಡಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಮೂಡಿಗೆರೆ ಗ್ರಾಮದ ಕಾಡಪ್ಪ ಶೆಟ್ಟರು ಅದರ ಜೊತೆಗೆ ವೇಲಾಯುಧ ಇಬ್ರು ಕೂಡ ಜೀಪ್ನಲ್ಲಿ ತಿರುಗಾಡ್ತಾ ಇರೋದು ತೇಜಸ್ವಿ ಅವ್ರ ಕಣ್ಣಿಗೆ ಕಾಣಿಸುತ್ತೆ. ಆಗ ತೇಜಸ್ವಿ ಅವ್ರು ಕೇಳ್ತಾರೆ, ಕಾಡಪ್ಪ ಶೆಟ್ರೆ ನೀವೇನು ಇಲ್ಲಿಗೆ ಬರೋದಕ್ಕೆ ಕಾರಣ, ಅಂತ ಸಮಾಚಾರ ಏನಿತ್ತು, ಕಾಡೊಳಗೆಲ್ಲ ಈ ರೀತಿ ಓಡಾಡ್ತಿದ್ದೀರಲ್ಲ ಅಂತ ಕೇಳಿದ್ದಕ್ಕೆ ಕಾಡಪ್ಪ ಶೆಟ್ಟಿ ಹೊಸ ವಿಚಾರವನ್ನ ತೇಜಸ್ವಿ ಅವ್ರಿಗೆ ಮುಟ್ಟಿಸ್ತಾನೆ. ಅದೇನಪ್ಪ ಅಂತ ಅಂದ್ರೆ ಈ ಕೃಷ್ಣೇಗೌಡರ ಆನೆ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋನ ಇಟ್ಟು ಏನ್ ಮಾಡಿದ್ವಿ, ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾ ಇದ್ವಿ. ಈ ಆನೆಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಮೆರವಣಿಗೆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಏನಾಗೋಗಿದೆ, ತಲೆ ಕೆಟ್ಟು ಅಂಬಾರಿ ಸಮೇತ ಅದು ಏನಾಗೋಗಿದೆ, ಕಾಡೊಳಗಡೆ ಓಡೋಗಿದೆ. ವಿಧಿ ಇಲ್ಲದೇನೆ ಈಗ ನಾವು ಆ ಆನೆಯನ್ನ ಏನ್ ಮಾಡ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ ಅಂತ ಕಾಡಪ್ಪ ಶೆಟ್ಟಿ ಚೆನ್ನಾಗಿ ಆನೆಯನ್ನ ಬೈಕೋತಾ ಈ ಒಂದು ವಿಚಾರವನ್ನ ತೇಜಸ್ವಿ ಅವ್ರಿಗೆ ಏನ್ ಮಾಡ್ತಾನೆ, ಮುಟ್ಟಿಸ್ತಾನೆ. ಮೊದಲೇ ಹೇಳಿದ್ದೆ, ಮಠದಲ್ಲಿ ಇರ್ಬೇಕಾದ್ರೆ ಅದು ಜಗದ್ಗುರುಗಳನ್ನ ಹೊರ್ತಾ ಇತ್ತು. ಈಗ ಮೂಡಿಗೆರೆ ಗ್ರಾಮದಲ್ಲಿ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಗಳಲ್ಲಿ ದೇವರ ಫೋಟೋಗಳನ್ನ ಒಟ್ಟು ಏನ್ ಮಾಡ್ತಾ ಇತ್ತು, ಮೆರವಣಿಗೆ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿ ಫೋಟೋವನ್ನ ಇಟ್ಟು ಏನ್ ಮಾಡಿದ್ರಂತೆ, ಮೆರವಣಿಗೆಯನ್ನ ಮಾಡ್ಬೇಕಾದ್ರೆ ಅದಕ್ಕೆ ತಲೆ ಕೆಟ್ಟು ಅಂತ ಯಾರು ಹೇಳಿದಾನೆ, ಕಾಡಪ್ಪ ಶೆಟ್ಟಿ ಹೇಳಿದಾನೆ. ನಿಜವಾಗ್ಲೂ ಆನೆ ಆ ಮೆರವಣಿಗೆ ಸಂದರ್ಭದಲ್ಲಿ ಊರನ್ನ ಬಿಟ್ಟು ಕಾಡೊಳಗಡೆ ಯಾಕೆ ಹೋಗೋಯ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮೆರವಣಿಗೆ ಮಾಡುತ್ತಿರಬೇಕಾದರೆ ಅದರ ಬೆನ್ನ ಮೇಲಿನ ಅಂಬಾರಿ ದಾರಿ ನಡುವೆ ಜೋಲು ಬಿದ್ದಿದ್ದ ಎಲೆಕ್ಟ್ರಿಕ್ ಲೈನಿಗೆ ತಾಗಿ ಫಟಾರೆಂದು ಪಟಾಕಿ ಹೊಡೆದಂತೆ ಶಬ್ದವಾಯಿತಂತೆ. ಗಾಬರಿಯಾದ ಆನೆ ವೇಲಾಯುಧನ ಮಾತನ್ನು ಕೇಳದೆ ರಸ್ತೆ ಬಿಟ್ಟು ಗದ್ದೆಗಿಳಿದು ಕಾಡು ಬಿದ್ದು ಓಡಿ ಹೋಯಿತಂತೆ. 7-8 ಸಾವಿರ ರೂಪಾಯಿ ಹಿತ್ತಾಳೆ ಆಭರಣಗಳಿಂದ ಅದಕ್ಕೆ ಸಿಂಗಾರ ಮಾಡಿದ್ದರು. ಅವನ್ನೆಲ್ಲ ಕಾಡಪ್ಪ ಶೆಟ್ಟರು ಎಲ್ಲಿಂದಲೋ ಎರವಲು ತಂದು ಕೊಟ್ಟಿದ್ದರಿಂದ ಕೊನೆ ಪಕ್ಷ ಅವನ್ನಾದರೂ ದೊರಕಿಸಿಕೊಳ್ಳಲು ಕಾಡಿನಲ್ಲಿ ಆನೆಗಾಗಿ ಹುಡುಕುತ್ತಿದ್ದರು. ಕಾರಣ ಹೇಳ್ತಾ ಇದ್ದಾರೆ, ಆ ಮೆರವಣಿಗೆಯನ್ನ ಮಾಡಬೇಕಾದ್ರೆ ಅಯ್ಯಪ್ಪ ಆನೆನೇ ತುಂಬಾ ಎತ್ತರವಾದಂಥ ಪ್ರಾಣಿ, ಆ ಎತ್ತರವಾದಂಥ ಪ್ರಾಣಿಯ ಮೇಲೆ ಅಂಬಾರಿಯನ್ನ ಇಟ್ಟಿದ್ದಾರೆ. ಆ
ಇದ್ದಾರೆ, ಒಂದು ಎಲೆಕ್ಟ್ರಿಕ್ ಲೈನಿಗೆ ಆ ಅಂಬಾರಿ ಏನಾಗ್ಬಿಟ್ಟಿದೆ, ತಾಗ್ಬಿಟ್ಟಿದೆ. ಆ ಎಲೆಕ್ಟ್ರಿಕ್ ಲೈನನ್ನ ಎರಡು ಕಂಬದ ನಡುವೆ ಲೈನನ್ನ ಕಟ್ಟಿರ್ತಾರೆ. ಆ ಲೈನನ್ನ ಅವರು ಬಿಗಿಯಾಗಿ ಕಟ್ಟಿರಲ್ಲ, ಸ್ವಲ್ಪ ಸಡಿಲವಾಗಿ ಕಟ್ಟಿರೋದ್ರಿಂದ ಆ ಲೈನು ಜೋತು ಬಿದ್ದಿರುತ್ತೆ, ಸಡಿಲ ಆಗ್ಬಿಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಆನೆ ಮೆರವಣಿಗೆಯಲ್ಲಿ ಹೋಗ್ಬೇಕಾದ್ರೆ ಆ ಅಂಬಾರಿಗೆ ಆ ಲೈನು ಟಚ್ ಆಗಿ ಅಲ್ಲಿ ಫಟಾರ್ ಅಂತ ಪಟಾಕಿ ಹೊಡೆದಾಗೆ ಏನಾಗಿದೆ, ಶಬ್ದ ಆಗಿದೆ. ಪ್ರಾಣಿಗಳಿಗೆ ಅದು ಬಂದೂಕಿನ ಶಬ್ದ ಅಂತ ಕೇಳಿಸಿರ್ಬೋದು. ಆ ಶಬ್ದಕ್ಕೆ ಬೆಚ್ಚಿ ಬಿದ್ದಂತ ಆನೆ ಆ ಒಂದು ಊರಿನ ಗ್ರಾಮದ ದಾರಿಯನ್ನ ಬಿಟ್ಟು ಅದು ಏನ್ ಮಾಡ್ತು, ಕಾಡಿನ ದಾರಿಗೆ ಏನಾಯ್ತಂತೆ, ಇದ್ದಕ್ಕಿದ್ದ ಹಾಗೆ ಓಡಿ ಹೋಗೋದಕ್ಕೆ ಶುರು ಮಾಡ್ತಂತೆ. ವೇಲಾಯುಧ ಎಷ್ಟೇ ಹೇಳಿದ್ರು ಆ ವೇಲಾಯುಧನ ಮಾತು ಕೂಡ ಇಲ್ಲಿ ಯಾರು ಕೇಳೋದಕ್ಕೆ ತಯಾರಿರಲಿಲ್ಲ, ಆನೆ ಕೇಳೋದಕ್ಕೆ ತಯಾರಿರಲಿಲ್ಲ. ಭಯಗೊಂಡಂತ ಆನೆ ಅಂಬಾರಿಯ ಸಮೇತವಾಗಿ ಊರನ್ನ ಬಿಟ್ಟು ಕಾಡಿನ ದಾರಿಯ ಕಡೆಗೆ ಏನ್ ಮಾಡ್ತು, ಓಡೋಗೋದಕ್ಕೆ ಶುರು ಮಾಡ್ಬಿಡ್ತಂತೆ. ಆನೆನ ಇಷ್ಟೊಂದು ಹುಡುಕ್ತಾ ಇದ್ದಾರಲ್ಲ ಕಾಡಪ್ಪ ಶೆಟ್ಟಿ ವೇಲಾಯುಧ, ಆನೆ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ ಅಂತ ನಾವು ಅನ್ಕೊಂಡಿರ್ಬೋದು, ಆದ್ರೆ ಖಂಡಿತ ಇಲ್ಲ. ಅವರು ಆನೆ ಮೇಲಿರೋ ಪ್ರೀತಿಯಿಂದ ಆನೆನ ಹುಡ್ಕೋದಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಆ ಅಂಬಾರಿಯನ್ನ ಆನೆ ಮೇಲೆ ಒರೆಸೋದಕ್ಕಿಂತ ಮುಂಚೆ ಆನೆಗೆ 7,000-8,000 ರೂಪಾಯಿ ಖರ್ಚು ಮಾಡಿ ಹಿತ್ತಾಳೆ ಆಭರಣಗಳಿಂದ ಏನ್ ಮಾಡಿದ್ರಂತೆ, ಶೃಂಗಾರವನ್ನ ಮಾಡಿದ್ರಂತೆ. ಪಾಪ ಕಾಡಪ್ಪ ಶೆಟ್ಟಿ ಆ ಒಂದು ಹಣವನ್ನ ಯಾರ ಹತ್ರನೋ ಸಾಲ ಮಾಡಿ ಏನ್ ಮಾಡಿರ್ತಾನೆ, ಆ ಆಭರಣಗಳನ್ನ ಮಾಡ್ತಿರ್ತಾನೆ. ಕೊನೆ ಪಕ್ಷ ನನಗೆ ಆನೆ ಸಿಗದೆ ಹೋದ್ರು ಸರಿನೇ, ಆ ಆನೆ ಮೇಲೆ ಹಾಕಿರುವಂತ ಆ ಹಿತ್ತಾಳೆ ಆಭರಣನಾದ್ರೂ ನನಗೆ ಸಿಗಲಿ ಅಂತ ವೇಲಾಯುಧನ ಜೊತೆಗೆ ಹಾಕೊಂಡು ಕಾಡಲ್ಲೆಲ್ಲ ಏನ್ ಮಾಡ್ತಾ ಇರ್ತಾನೆ, ಆನೆಗೋಸ್ಕರ ಹುಡುಕ್ತಾ ಇರ್ತಾನೆ. ಇದು ಆನೆ ಆ ಮೆರವಣಿಗೆ ಸಂದರ್ಭದಲ್ಲಿ ಊರನ್ನ ಬಿಟ್ಟು ಕಾಡಿನ ದಾರಿಗೆ ಹೋಗೋದಿಕ್ಕೆ ಕಾರಣ ಏನು ಅನ್ನೋದನ್ನ ಏನ್ ಮಾಡಿದ್ದಾರೆ, ತಿಳಿಸ್ಕೊಟ್ಟಿರುವಂಥದ್ದು. ಕೃಷ್ಣೇಗೌಡರ ಆನೆ ಇಂಥ ಕುಂಡು ಆನೆ ಎಂದು ಗೊತ್ತಿರಲಿಲ್ಲ. ಗೂಳೂರು ಮಠದ ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಇದರ ಮೇಲೆ ಕುಳಿತುಕೊಳ್ಳುತ್ತಿದ್ದರೋ ಎಂದು ಕಾಡಿನಲ್ಲಿ ಆನೆಗೆ ಬಾಯಿ ತುಂಬಾ ಬೈದರು. ಆನೆ ಓಡಿ ಬಂದು ಕಾಡಿನ ಆನೆಗಳ ಜೊತೆ ಸೇರಿಕೊಂಡಿರಬಹುದೆಂದು ಊಹಿಸಿ ಕಾಡಿನಲ್ಲಿ ಅದನ್ನು ಹುಡುಕಿ ವೇಲಾಯುಧನೊಡನೆ ತಿರುಗುತ್ತಿದ್ದರು. ಕಡಪ ಶೆಟ್ಟಿ ತೇಜಸ್ವಿಯವ್ರ ಜೊತೆ ಬೈಕೋತಾ ಇದ್ದಾನೆ. ಕೃಷ್ಣೇಗೌಡರ ಆನೆ ಇಂಥ ಪುಂಡು ಅಂತ ಅಂದ್ರೆ ಇಂಥ ತುಂಟ ಆನೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಗೂಳೂರು ಗ್ರಾಮದಲ್ಲಿ ಆ ಜಗದ್ಗುರುಗಳು ಈ ಆನೆ ಮೇಲೆ ಅದು ಯಾವ ಧೈರ್ಯದಿಂದ ಕುತ್ಕೋತಿದ್ರು ನನಗಂತೂ ಗೊತ್ತಿಲ್ಲ. ಈಗ ಮಾಡಿರೋ ಅನಾಹುತದಿಂದಾನೇ ನನಗೆ ಇಷ್ಟೊಂದು ಬೇಜಾರು, ತಲೆನೋವು ಶುರುವಾಗಿದೆ ಈ ಆನೆಯಿಂದ. ಆ ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಅದ್ರ ಮೇಲೆ ಕುತ್ಕೊಂಡು ಮೆರವಣಿಗೆಯನ್ನ ಮಾಡಿಸ್ಕೊತಾ ಇದ್ರು ನನಗಂತೂ ಗೊತ್ತಿಲ್ಲ ಅಂತ ಮನಸಾರೆ ಆ ಆನೆಗೆ ಏನ್ ಮಾಡ್ತಾನೆ, ಶಪಿಸ್ತಾನೆ, ಬೈತಾನೆ. ಅವನ ಉದ್ದೇಶ ಏನಾಗಿತ್ತು, ಅವನು ಏನ್ ಅನ್ಕೊಂಡಿದ್ದ ಅಂತ ಅಂದ್ರೆ ಕಡಪ ಶೆಟ್ಟಿ ಈ ಆನೆ ಊರ್ ಬಿಟ್ಟು ಕಾಡೊಳಗಡೆ ಓಡಿ ಬಂದು ಇತರ ಕಾಡಾನೆಗಳ ಜೊತೆ ಏನ್ ಮಾಡಿದೆ, ಸೇರ್ಕೊಂಡಿದೆ ಅಂತ ಎಲ್ಲೆಲ್ಲಿ ಕಾಡಾನೆಗಳು ಸುಳಿವಿದ್ಯೋ ಅಲ್ಲಲ್ಲೆಲ್ಲ ಕೃಷ್ಣೇಗೌಡರ ಆನೆ ಇರ್ಬೋದೇನೋ ಅಂತ ಈತ ಏನ್ ಮಾಡ್ತಾ ಇದ್ದ, ಇಡೀ ಕಾಡಲ್ಲೆಲ್ಲ ಹುಡುಕ್ತಾ ಇದ್ದಂತೆ. ಮೈತುಂಬ ಸಿಂಗಾರ ಮಾಡಿಕೊಂಡು ಬೆನ್ನ ಮೇಲೆ ಅಂಬಾರಿ ಹೊತ್ತುಕೊಂಡಿದ್ದ ಈ ಆನೆಯನ್ನು ಕಾಡಾನೆಗಳು ತಮ್ಮ ಗುಂಪಿಗೆ ಸೇರಿಸಿಕೊಳ್ಳುತ್ತವೆಯೇ ಎಂದು ನನಗೆ ಅನುಮಾನ ಆಯಿತು. ಮೈತುಂಬ ಯಾವುದು ಶೃಂಗಾರವನ್ನ ಮಾಡ್ಕೊಂಡಿತ್ತು, ಕೃಷ್ಣೇಗೌಡರ ಆನೆ ಶೃಂಗಾರವನ್ನ ಮಾಡ್ಕೊಂಡಿತ್ತು. ತೇಜಸ್ವಿಯವರು ಹೇಳ್ತಾರೆ, ಕಾಡಲ್ಲಿರ್ತಕ್ಕಂಥ ಆನೆಗಳ ಸ್ವಭಾವನೆ ಬೇರೆ ಇರುತ್ತೆ, ಊರ್ನಲ್ಲಿ ಸಾಕಿರುವಂತ ಆನೆಗಳ ಸ್ವಭಾವನೆ ಬೇರೆ ಇರುತ್ತೆ. ಹೀಗಿರ್ಬೇಕಾದ್ರೆ ಮೂಡಿಗೆರೆ ಗ್ರಾಮದಿಂದ ಬಂದಂತ ಆನೆಯನ್ನ ಅಷ್ಟು ಸುಲಭವಾಗಿ ಕಾಡಿನಲ್ಲಿ ಇರುವಂತಹ ಆನೆಗಳು ತಮ್ಮ ಗುಂಪಿನೊಳಗಡೆ ಸೇರಿಸ್ಕೊತಾವೆ ಅನ್ನೋ ಅನುಮಾನ ಯಾರಿಗೆ ಶುರುವಾಗುತ್ತೆ, ತೇಜಸ್ವಿಯವರಿಗೆ ಶುರುವಾಗುತ್ತೆ. ಯಾಕೆಂದ್ರೆ ಕಾಡಪ್ಪ ಶೆಟ್ಟಿಯ ಅಭಿಪ್ರಾಯ ಏನು ಅಂತ ಅಂದ್ರೆ, ಊರ್ ಬಿಟ್ಟು ಬಂದಿರುವಂತ ಆನೆ ಕಾಡಿನಲ್ಲಿ ಎಲ್ಲಿರೋದಕ್ಕೆ ಸಾಧ್ಯ, ಇತರ ಕಾಡಾನೆಗಳ ಜೊತೆ ಸೇರ್ಕೊಂಡಿರ್ಬೋದೇನೋ ಅಂತ ವೇಲಾಯುಧನ ಕರ್ಕೊಂಡು ಕಾಡಲ್ಲೆಲ್ಲ ಏನ್ ಮಾಡ್ತಾ ಇರ್ತಾನೆ, ತಿರುಗಾಡ್ತಾ ಇರ್ತಾನೆ. ಆದ್ರೆ ತೇಜಸ್ವಿಯವರು ಏನಂತ ಭಾವಿಸ್ತಾರೆ, ಮೈತುಂಬ ಶೃಂಗಾರ ಮಾಡ್ಕೊಂಡಿತ್ತು, ಹಿತ್ತಾಳೆ ಆಭರಣವನ್ನ ತರಿಸ್ಕೊಂಡು ಮೈತುಂಬ ಶೃಂಗಾರವನ್ನ ಮಾಡ್ಕೊಂಡಿತ್ತು. ಅದಲ್ಲದೆ ಆನೆಯ ಹೆಗಲ ಮೇಲೆ ಏನಿತ್ತು, ಒಂದು ಅಂಬಾರಿ ಇತ್ತು. ಈ ಅಂಬಾರಿಯನ್ನೆಲ್ಲ ಹೊತ್ಕೊಂಡು ಶೃಂಗಾರವನ್ನ ಮಾಡ್ಕೊಂಡಿರುವಂತ ಈ ಕೃಷ್ಣೇಗೌಡರ ಆನೆಯನ್ನ ಕಾಡಿನಲ್ಲಿರ್ತಕ್ಕಂಥ ಕಾಡಾನೆಗಳು ತಮ್ಮ ಗುಂಪಿನ ಒಳಗಡೆ ಸೇರಿಸ್ಕೋತಾವೆ ಅನ್ನೋ ಅನುಮಾನ ನನಗಿದೆ ಅಂತ ಯಾರು ಹೇಳ್ತಾ ಇರುವಂತದ್ದು, ತೇಜಸ್ವಿಯವ್ರಿಗೆ ಹೇಳ್ತಾ ಇರುವಂತದ್ದು. ಅದು ಕಾಡಿಗೆ ಓಡಿ ಹೋಗಿದ್ದನ್ನು ಮುಂದು ಮಾಡಿ ಅದು ಬೆದಗೆ ಬಂದ ಹೆಣ್ಣಾನೆಯಾದ್ದರಿಂದಲೇ ಕಾಡಿನ ಆನೆಗಳು ಊರಿಗೆ ಬಂದು ತೊಂದರೆ ಕೊಡುತ್ತಿದ್ದಾವೆಂದು ನಾಗರಾಜ ಹೇಳಿದ. ಚಳಿವಳಿಗಾರರು ಆನೆಗೆ ಕರೆಂಟ್ ಶಾಕ್ ಹೊಡೆದುದರಿಂದಲೇ ಅದು ಓಡಿದೆ ಎಂದು ಹೇಳಿ ಅಷ್ಟೊಂದು ಕೆಳಗೆ ತಂತಿ ಎಳೆದಿದ್ದ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರನ್ನು ಬೈದರು. ಅದು ಕಾಡಿಗೆ ಓಡೋಗಿದ್ದನ್ನ, ಕೃಷ್ಣೇಗೌಡರ ಆನೆ ಕಾಡಿಗೆ ಓಡೋಗಿತ್ತಲ್ವಾ, ಅದನ್ನ ಮುಂದೆ ಮಾಡಿಕೊಂಡು ಏನಂತ ಹೇಳ್ತಾನೆ ನಾಗರಾಜ, ಅದು ಬೆದಗೆ ಬಂದ ಹೆಣ್ಣಾನೆಯಾದ್ದರಿಂದ
ಅದು ವಯಸ್ಸಿಗೆ ಬಂದಂಥ ಹೆಣ್ಣಾನೆ ಆದ್ದರಿಂದ ಅದಕ್ಕೂ ಕೂಡ ತನ್ನದೇ ಆದಂಥ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿರುತ್ತೆ. ಆ ಕಾರಣದಿಂದಾನೇ ಅದು ಕಾಡಿಗೆ ಓಡಿ ಹೋಯಿತು, ಅಥವಾ ಕಾಡಲ್ಲಿರ್ತಕ್ಕಂಥ ಕಾಡಾನೆಗಳು ಊರಿಗೆ ಬರ್ತಾ ಇದ್ದಾವೆ ಅಂತ ವಿನಾಕಾರಣ ಮತ್ತೆ ಆನೆ ಮೇಲೆ ಯಾರು ಆಪಾದನೆ ಮಾಡ್ತಾ ಇದ್ದಾನೆ? ನಾಗರಾಜ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಾಗರಾಜ ಆಪಾದನೆ ಮಾಡ್ತಾನಂತೆ. ಆದರೆ ಚಳುವಳಿಗಾರರು ನಾಗರಾಜನ ಮಾತಿನ ಮೇಲೆ ಏನ್ ಮಾಡಲ್ಲ, ನಂಬಿಕೆಯನ್ನ ಇಡಲ್ಲ. ಆನೆಗೆ ಕರೆಂಟ್ ಶಾಕ್ ಹೊಡೆದಿದ್ದಕ್ಕೇನೆ ಅದು ಊರನ್ನ ಬಿಟ್ಟು ಕಾಡಿಗೆ ಹೋಗೋಯ್ತು. ಆನೆಗೆ ಕರೆಂಟ್ ಶಾಕ್ ಹೊಡಿದೇ ಹೋಗಿದ್ದಿದ್ರೆ ಅದು ಸಾಮಾನ್ಯವಾಗಿ ಏನ್ ಮಾಡ್ತಿತ್ತು, ಇರ್ತಾ ಇತ್ತು ಅನ್ನೋದನ್ನ ಹೇಳೋದ್ರ ಜೊತೆಗೆ ಅಷ್ಟೊಂದು ಕೆಳಗೆ ತಂತಿಯನ್ನ ಎಳೆದಿರುವಂತಹ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿಗೆ ಇಡೀ ಮೂಡಿಗೆರೆ ಗ್ರಾಮದ ಜನಗಳೆಲ್ಲ ಏನ್ ಮಾಡ್ತಾ ಇದ್ದಾರಂತೆ, ಬೈತಾ ಇದ್ದಾರಂತೆ. ಯಾಕೆಂದ್ರೆ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರು ಅಲ್ಲಲ್ಲೇ ವೈರ್ಗಳನ್ನ ಏನ್ ಮಾಡ್ತಾ ಇರಬೇಕು, ತಂತಿಗಳನ್ನ ಸರಿ ಮಾಡ್ತಾ ಇರಬೇಕು. ಅವರು ತಂತಿಯನ್ನ ಭದ್ರವಾಗಿ ಕಟ್ಟಿದ್ದಿದ್ರೆ ಈ ರೀತಿಯಾದಂಥ ಘಟನೆ ಏನಾಗ್ತಾ ಇರಲಿಲ್ಲ, ನಡೀತಾ ಇರಲಿಲ್ಲ. ಅವರು ತಂತಿಯನ್ನ ಸಡಿಲವಾಗಿ ಕಟ್ಟಿದ್ರಿಂದಾನೆ ಕೃಷ್ಣೇಗೌಡರ ಆನೆಗೆ ಕರೆಂಟ್ ಶಾಕ್ ಹೊಡೆದು ಅದು ಭಯಭೀತಗೊಂಡು ಊರನ್ನ ಬಿಟ್ಟು ಎಲ್ಲಿಗೆ ಹೋಯ್ತು, ಕಾಡಿಗೆ ಹೋಯ್ತು ಅಂದ್ಬಿಟ್ಟು ಆ ಚಳುವಳಿಗಾರರೆಲ್ಲ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನವರನ್ನ ಏನ್ ಮಾಡ್ತಾರೆ, ಮನಸ್ಸಾರೆ ಬೈತಾರಂತೆ. ಒಟ್ಟಿನಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ ರಾದ್ದಾಂತಗಳೆಲ್ಲ ಕೃಷ್ಣೇಗೌಡನ ಆನೆ ನಿರ್ಗಮಿಸುವುದರೊಂದಿಗೆ ನಿಂತು ಹೋದವು. ಒಟ್ಟಿನಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಮೂಡಿಗೆರೆ ಗ್ರಾಮದ ರಾದ್ದಾಂತ ಆಗಿತ್ತು. ಎರಡನೇ ಬೇಸಿಗೆ ಸಂದರ್ಭದಲ್ಲಿ ತೇಜಸ್ವಿಯವರ ತೋಟಕ್ಕೆ ಕಾಡಾನೆಗಳು ಬಂದಾಗ ಮತ್ತೊಂದು ರಾದ್ದಾಂತ ಆಗಿತ್ತಲ್ವಾ, ಆ ರಾದ್ದಾಂತ ಶುರುವಾಗಿತ್ತು. ಅದೇ ರಾದ್ದಾಂತ ಯಾವಾಗ ಮುಕ್ತಾಯ ಆಯಿತು ಅಂದ್ರೆ ಕೃಷ್ಣೇಗೌಡರ ಆನೆ ಎಲ್ಲಿಗೆ ಓಡಿ ಹೋದಾಗ ಮುಕ್ತಾಯ ಆಯಿತು, ಕಾಡಿಗೆ ಓಡಿ ಹೋದಾಗ ಈ ರಾದ್ದಾಂತಗಳೆಲ್ಲ ಏನಾಯ್ತಂತೆ, ಅಲ್ಲಿಗೆ ಮುಕ್ತಾಯ ಆಯ್ತಂತೆ. ಮಳೆಗಾಲ ಶುರುವಾಗಿ ಜನಗಳ ಕೋಪ ತಣ್ಣಗಾಯಿತು. ಅವರು ಗಲಾಟೆ ನಿಲ್ಲಿಸಿ ವ್ಯವಸಾಯದ ಕೆಲಸಕ್ಕೆ ಹೋದರು. ಆನೆ ಇಲ್ಲದ್ದರಿಂದ ಕೆಲಸವಿಲ್ಲದ ಬೇಲಾಯುಧ ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರಿದ. ಮಳೆಗಾಲ ಶುರುವಾಯಿತು, ಜನಗಳ ಕೋಪನೂ ಕೂಡ ಏನಾಯಿತು, ತಣ್ಣಗಾಯಿತು. ಮಳೆಗಾಲ ಶುರುವಾಯಿತು ಅಂದರೆ ನಾಟಿ ಮಾಡುವಂಥದ್ದು, ಬಿತ್ತನೆ ಮಾಡುವಂಥದ್ದು, ಈ ಕೆಲಸ ಕಾರ್ಯಗಳಲ್ಲಿ ಯಾರು ತುಂಬಾನೇ ಬ್ಯುಸಿ ಆಗ್ತಾ ಹೋದ್ರು, ಜನಗಳು ತುಂಬಾನೇ ಬ್ಯುಸಿ ಆಗ್ತಾ ಹೋದ್ರು. ಅವರಿಗೆ ಜಗಳ ಮಾಡೋದಕ್ಕೆ, ಗಲಾಟೆ ಮಾಡೋದಕ್ಕೆ ಸ್ವಲ್ಪನೂ ಕೂಡ ಏನಿರಲಿಲ್ಲ, ಅವ್ರಿಗೆ ಪುರ್ಸೊತ್ತನ್ನದಿರಲಿಲ್ಲ. ಆದರೆ ಬೇಸಿಗೆ ಸಂದರ್ಭದಲ್ಲಿ ಮಳೆ ಇರಲ್ಲ, ನೀರಿರಲ್ಲ, ಆಗ ಅವ್ರಿಗೆ ಆ ಶೆಕೆಯನ್ನ ಸಹಿಸ್ಕೊಳಕ್ ಆಗ್ತಿರಲ್ಲ. ಯಾರ ಜೊತೆ ಜಗಳಕ್ಕೆ ಹೋಗ್ಬೇಕು ಅಂತ ಏನಾಗ್ತಿರುತ್ತೆ, ಅನ್ನಿಸ್ತಾ ಇರುತ್ತೆ. ಬೇಸಿಗೆ ಸಂದರ್ಭದಲ್ಲಿ ಶುರುವಾದಂಥ ರಾದ್ದಾಂತಗಳೆಲ್ಲ ಮಳೆಗಾಲ ಶುರುವಾಗ್ತಿದ್ದಂಗೆ ಏನಾಯ್ತು, ನಿಂತು ಹೋಯ್ತಂತೆ. ಕೃಷ್ಣೇಗೌಡರ ಆನೆ ಕಾಡಿಗೆ ಓಡೋಗಿದ್ರಿಂದ ಪಾಪ ವೇಲಾಯುಧನಿಗೆ ಮಾಡೋದಕ್ಕೆ ಏನಿರಲಿಲ್ಲ, ಕೆಲಸ ಇರಲಿಲ್ಲ. ಯಾಕೆಂದ್ರೆ ಅವನ ಕೆಲಸನೇ ಏನಾಗಿತ್ತು ಅಂದ್ರೆ ಆನೆಯನ್ನ ನೋಡ್ಕೊಳ್ಳುವಂಥದ್ದಾಗಿತ್ತು. ಆನೆನೇ ಇಲ್ಲ ಅಂತ ಅಂದಮೇಲೆ ವೇಲಾಯುಧನಿಗೆ ಕೆಲಸನೂ ಇರಲಿಲ್ಲ, ಅವ್ರಿಗೆ ಸಂಬಳನೂ ಸಿಗ್ತಿರ್ಲಿಲ್ಲ. ವಿಧಿ ಇಲ್ಲದೇನೆ ಜೀವನನ ನಡೆಸೋದಕ್ಕೆ ಆತ ಏನ್ ಮಾಡ್ತಾನೆ ಅಂತ ಅಂದ್ರೆ ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರ್ಕೋತಾನಂತೆ. ಮೂಡಿಗೆರೆ ಗ್ರಾಮದಲ್ಲಿ ಶಿವೇಗೌಡ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಒಂದು ಸಾಮಿಲನ್ನ ಇಟ್ಟಿದ್ದ. ಸಾಮಿಲ್ ಅಂತ ಅಂದ್ರೆ ಮರವನ್ನ ಕುಯ್ಯುವಂತ ಮಿಲ್ಲನ್ನ ಏನಂತ ಕರಿತೀವಿ, ಸಾಮಿಲ್ ಅಂತ ಕರೆಯುವಂಥದ್ದು. ಮರಗಳನ್ನ ನಮಗೆ ಬೇಕಾಗಿರುವಂತ ಆಕಾರಕ್ಕೆ ಕತ್ತರಿಸಿ ಮೇಜುಗಳನ್ನು, ಮಂಚಗಳನ್ನು ಮಾಡುವಂತ ಒಂದು ಆ ಸಾಮಿಲಿನಲ್ಲಿ ಯಾರು ಕೆಲಸಕ್ಕೆ ಸೇರ್ಕೋತಾನಂತೆ, ವೇಲಾಯುಧ ಕೆಲಸಕ್ಕೆ ಸೇರ್ಕೋತಾನಂತೆ. ಒಂದು ಅಂಕಕ್ಕೆ ಕೇಳ್ತಾರೆ, ಕೆಲಸವಿಲ್ಲದ ವೇಲಾಯುಧ ಯಾರ ಬಳಿ ಕೆಲಸಕ್ಕೆ ಸೇರ್ಕೋತಾನೆ ಅಂದ್ರೆ ಶಿವೇಗೌಡರ ಸಾಮಿಲಿನಲ್ಲಿ ಏನ್ ಮಾಡ್ತಾನೆ, ಕೆಲಸಕ್ಕೆ ಸೇರ್ಕೋತಾನೆ ಅನ್ನೋದನ್ನ ನೆನಪಿಟ್ಕೊಂಡಿರ್ಬೇಕು. ಜುಲೈನ ಜಡಿಮಳೆಯಲ್ಲಿ ಒಂದು ದಿನ ಕೃಷ್ಣೇಗೌಡರ ಆನೆ ಹೋದ ಹಾಗೆ ಮತ್ತೆ ಪ್ರತ್ಯಕ್ಷವಾಯಿತು. ಬೆಳಗ್ಗೆ ಎದ್ದು ನೋಡಿದಾಗ ಖಾಲಿ ಇದ್ದ ಲಾಯದಲ್ಲಿ ಕೃಷ್ಣೇಗೌಡರ ಆನೆ ಏನೂ ಆಗಿಲ್ಲ ಎನ್ನುವಂತೆ ಸೊಂಡಿಲಾಡಿಸುತ್ತಾ ನಿಂತಿತ್ತು. ಜುಲೈಯಲ್ಲಿ ತುಂಬಾ ಜಡಿಮಳೆ ಇರುತ್ತೆ. ಆ ಜಡಿಮಳೆಯಲ್ಲಿ ಒಂದು ದಿನ ಕೃಷ್ಣೇಗೌಡರ ಆನೆ ಹೇಗೆ ಊರು ಬಿಟ್ಟು ಮಂಗಮಾಯ ಆಗಿತ್ತೋ ಅದೇ ತರ ಅವತ್ತಿನ ರಾತ್ರಿ ಏನಾಯ್ತಂತೆ, ಅದು ಪ್ರತ್ಯಕ್ಷ ಆಯ್ತಂತೆ. ಬೆಳಿಗ್ಗೆ ಎದ್ದು ಕೃಷ್ಣೇಗೌಡರ ಲಾಯದಲ್ಲಿ ನೋಡಿದಾಗ ಆ ಆನೆ ಏನೂ ಆಗಿಲ್ಲ ಅನ್ನೋ ರೀತಿ ಅದು ಎಲ್ಲಿ ನಿಂತಿತ್ತಂತೆ, ಸೊಂಡಿಲನ್ನ ಆಡಿಸುತ್ತಾ ಆ ಲಾಯದಲ್ಲಿ ನಿಂತಿತ್ತಂತೆ. ಲಾಯ ಅಂತ ಅಂದ್ರೆ ಕೊಟ್ಟಿಗೆ ಅಂತ ಅರ್ಥ. ಈಗ ಹಸುಕರುಗಳನ್ನ ಕಟ್ಟೋದಕ್ಕೆ ಕೊಟ್ಟಿಗೆ ಅಂತ ಬಳಸ್ತೀವಿ, ಹಾಗೆ ಕುದುರೆ ಲಾಯ, ಆನೆ ಲಾಯ. ಇಲ್ಲಿ ಆನೆಯನ್ನ ಕಟ್ಟುವಂತ ಜಾಗವನ್ನ ಏನಂತ ಕರಿತೀವಿ, ಲಾಯ ಅಂತ ಕರಿತೀವಿ. ಕೃಷ್ಣೇಗೌಡರ ಆನೆ ಆ ಲಾಯದಲ್ಲಿ ಇರಲಿಲ್ಲ. ಆದ್ರೆ ಆ ಜುಲೈನ ಜಡಿಮಳೆಯಲ್ಲಿ ಆ ಆನೆ ಏನಾಗಿತ್ತು, ಮತ್ತೆ ಆ ಲಾಯದಲ್ಲಿ ಬಂದು ಸೇರ್ಕೊಳ್ಳುತ್ತಂತೆ. ಇಷ್ಟು ದಿನ ಏನೂ ಆಗೇ ಇಲ್ಲ ಅನ್ನೋ ರೀತಿ ಯಾವುದು ವರ್ತಿಸ್ತಾ ಇತ್ತಂತೆ, ಕೃಷ್ಣೇಗೌಡರ ಆನೆ ವರ್ತಿಸ್ತಿತ್ತಂತೆ. ಮೊದಲಲ್ಲಿ ಯಾರಿಗೂ ಹತ್ತಿರ ಹೋಗಲು ಭಯವಾಗಿತ್ತು.
ಕಾಡಿಗೆ ಹೋಗಿ ಬಂದಿದ್ದ ಅದರ ವ್ಯಕ್ತಿತ್ವದಲ್ಲಿ ಏನು ಪರಿವರ್ತನೆಯಾಗಿದೆಯೋ ಎಂದು ಫಸ್ಟು ಆ ಆನೆ ಹತ್ರ ಜನಗಳು ಹೋಗೋದಿಕ್ಕೆ ಹೆದರ್ಕೋತಾ ಇದ್ವಂತೆ. ಯಾಕೆ ಅಂತ ಅಂದ್ರೆ ಇದು ಮೂಡಿಗೆರೆ ಗ್ರಾಮವನ್ನ ಬಿಟ್ಟು ಸ್ವಲ್ಪ ದಿನಗಳವರೆಗೆ ಕಾಡಿನಲ್ಲಿತ್ತು. ಕಾಡಿನಲ್ಲಿರ್ಬೇಕಾದ್ರೆ ಕಾಡು ಪ್ರಾಣಿಗಳ ಸ್ವಭಾವವನ್ನ ಕಲ್ತ್ಕೊಂಡು ಬಂದಿರ್ಬೋದು. ಇದರಿಂದ ನಮ್ಗೇನಾದ್ರೂ ಅಪಾಯ ಆಗಬಹುದು ಅಂತ ಹೆದರಿ ಜನಗಳು ಯಾವುದ್ರ ಹತ್ರ ಹೋಗೋದಿಕ್ಕೆ ಹೆದರ್ಕೋತಾ ಇದ್ರಂತೆ. ಮೊದಲು ಆನೆ ಹತ್ರ ಹೋಗೋದಿಕ್ಕೆ ಹೆದರ್ಕೋತಾ ಇದ್ರಂತೆ. ಅದು ಎಂದಿನಂತೆ ಅಂಗಡಿಗಳ ಬಳಿಗೆಲ್ಲ ಹೋಗಿ ಬಾಳೆಹಣ್ಣು ಬೀಳತೊಡಗಿದ ಮೇಲೆ ಜನರಿಗೆ ಸಮಾಧಾನ. ಅಂದ್ರೆ ಅದು ಫಸ್ಟ್ ಕಾಡಿಂದ ಬಂದ ಮೇಲೆ ಹೆದರುತ್ತಿದ್ರು ಜನ. ಅದ್ರ ಸ್ವಭಾವದಲ್ಲಿ ಏನಾದರೂ ಬದಲಾವಣೆ ಆಗಿರ್ಬೋದು, ನಮ್ಗೇನಾದ್ರೂ ತೊಂದರೆ ಆಗ್ಬೋದು ಅಂತ. ಆದ್ರೆ ಪ್ರತಿದಿನ ಅದು ಮೊದಲು ಮೂಡಿಗೆರೆ ಗ್ರಾಮದಲ್ಲಿ ಕಾಡಿಗೆ ಹೋಗೋದಕ್ಕಿಂತ ಮುಂಚೆ ಮೂಡಿಗೆರೆ ಗ್ರಾಮದ ಪೇಟೆ ಬೀದಿಗೆಲ್ಲ ಹೋಗಿ ಜನರು ಇಟ್ಟಂತ ಆ ಡಬ್ಬದಲ್ಲಿ ಇಟ್ಟಂತ ಕೊಳ್ತೋಗಿರುವಂಥ ಹಣ್ಣುಗಳು ಮತ್ತೆ ಬಾಳೆ ತಿಂಡಿಗಳು ಇದನ್ನೆಲ್ಲ ತಿಂದ ಇತ್ತಲ್ಲ. ಅದೇ ತರ ಇವಾಗಲೂ ಕೂಡ ಏನ್ ಮಾಡಿದೆ ಆನೆ ಮರ್ತಿಲ್ಲ ಅದನ್ನೆಲ್ಲ. ಅದೇ ರೀತಿ ಈಗಲೂ ಕೂಡ ಆನೆ ಪೇಟೆ ಬೀದಿಗೆ ಬಂದು ಎಲ್ಲರ ಬಳಿ ಬಾಳೆಹಣ್ಣನ್ನ ಬೇಡ ತೊಡಗಿದ ಮೇಲೆ ಜನರಿಗೆ ಸಮಾಧಾನ ಆಯಿತು. ಕೃಷ್ಣೇಗೌಡರ ಆನೆಯ ವ್ಯಕ್ತಿತ್ವದಲ್ಲಿ ಯಾವುದೇ ರೀತಿ ಏನಾಗಿಲ್ಲ, ಬದಲಾವಣೆ ಆಗಿಲ್ಲ. ಇದ್ರ ಜೊತೆ ನಾವು ಆರಾಮಾಗಿರ್ಬೋದು ಅನ್ನೋ ತರ ಏನ್ ಮಾಡಿದ್ರು, ಅವರು ಸಮಾಧಾನಕ್ಕೆ ಬಂದ್ರಂತೆ. ಆದರೂ ತನ್ನದೇ ಆದ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿರುವ ಪ್ರಾಣಿ ಎಂದು ಜನರು ಮೊದಲಿನಷ್ಟು ಸಲಿಗೆ ವಹಿಸುತ್ತಿರಲಿಲ್ಲ. ಆದರೂ ಕೂಡ ತನ್ನದೇ ಆದಂಥ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ಹೊಂದಿರುವಂಥ ಪ್ರಾಣಿ ಆನೆ ಆಗಿರೋದ್ರಿಂದ ಮೊದಲಿನ ರೀತಿಯಷ್ಟು ಆನೆಗೆ ಸಲಿಗೆಯನ್ನ, ಆನೆ ಜೊತೆ ಅನ್ಯೂನ್ಯತೆಯನ್ನ ಮೂಡಿಗೆರೆ ಗ್ರಾಮದ ಜನಗಳೇನು ಮಾಡಕ್ಕೆ ಹೋಗ್ಲಿಲ್ವಂತೆ, ಬೆಳೆಸ್ಕೊಳ್ಳೋದಕ್ಕೆ ಹೋಗ್ಲಿಲ್ವಂತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ವೈಯಕ್ತಿಕ ವಿಷಯ ಅಂತ ಇರುತ್ತೆ. ಹಾಗೇನೆ ಆನೆಗೂ ಕೂಡ ಅದರದೇ ಆದಂಥ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿರುತ್ತೆ. ಅದರಿಂದ ಈಗ ತೊಂದರೆ ಆಗದೆ ಇರ್ಬೋದು, ಆದರೆ ಮುಂದೊಂದು ದಿನ ತೊಂದರೆ ಆದರೂ ಆಗ್ಬೋದು ಅಂತ ಮೊದಲು ಕೊಡ್ತಿದ್ದಂಥ ಸಲಿಗೆಯನ್ನ, ಮೊದಲು ಇರ್ತಿದ್ದಂಥ ಅನ್ಯೂನ್ಯತೆ ಈಗ ಏನಾಗ್ತಾ ಹೋಯ್ತಂತೆ, ಸ್ವಲ್ಪ ಕಡಿಮೆ ಆಗೋದಕ್ಕೆ ಏನಾಯ್ತು, ಅದು ಕಾಡಿಗೆ ಹೋಗಿ ಬಂದ್ಮೇಲೆ ಸ್ವಲ್ಪ ಕಡಿಮೆ ಆಗೋದಕ್ಕೆ ಶುರುವಾಯಿತು ಅನ್ನೋದನ್ನ ಯಾರು ಹೇಳ್ತಾ ಇದ್ದಾರೆ, ತೇಜಸ್ವಿಯವರು ಹೇಳ್ತಾ ಇದ್ದಾರೆ. ಇಲ್ಲಿಗೆ 2ನೇ ಅಧ್ಯಾಯ ಏನಾಗುತ್ತೆ, ಮುಕ್ತಾಯ ಆಗುತ್ತೆ. ಈ 2ನೇ ಅಧ್ಯಾಯದಲ್ಲಿ ನೀವು ಏನನ್ನ ತಿಳ್ಕೊಂಡ್ರಿ ಅಂತ ಅಂದ್ರೆ, ಮೂಡಿಗೆರೆ ಗ್ರಾಮಕ್ಕೆ ಕೃಷ್ಣೇಗೌಡರ ಆನೆ ಯಾವ ರೀತಿ ಹೊಂದಿಕೊಂಡು ಜೀವನವನ್ನ ನಡೆಸ್ತಾ ಇತ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಆ ಮೂಡಿಗೆರೆ ಗ್ರಾಮಕ್ಕೆ ಆ ಆನೆ ಬರೋದಕ್ಕಿಂತ ಮುಂಚೆ ಕೃಷ್ಣೇಗೌಡರ ಆನೆ ಅನ್ನೋ ಹೆಸರನ್ನ ಪಡ್ಕೊಳ್ಳೋದಕ್ಕಿಂತ ಮುಂಚೆ ಅದು ಗೂಳೂರು ಮಠದಲ್ಲಿತ್ತು. ಆ ಗೂಳೂರು ಮಠದಿಂದ ಯಾಕೆ ಆ ಆನೆಯನ್ನ ಹೊರಹಾಕಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಏನ್ ಮಾಡಿದ್ದಾರೆ, ತೇಜಸ್ವಿಯವರು ನಮಗೆ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಪ್ರತಿ ಬೇಸಿಗೆಯಲ್ಲೂ ಏನಾದ್ರೂ ಒಂದು ರಾದ್ದಾಂತಗಳು ಏನಾಗ್ತಿತ್ತು, ಮೂಡಿಗೆರೆ ಗ್ರಾಮದಲ್ಲಿ ನಡೀತಾ ಇತ್ತು. 2 ರಾದ್ದಾಂತಗಳು ನಡೆಯುತ್ತೆ. ಮೊದಲನೇ ರಾದ್ದಾಂತ ಯಾವುದು ಅಂದ್ರೆ ರೆಹಮಾನ್ ಸಾಬಿಯ ಪೆಟ್ಟಿ ಅಂಗಡಿ ಬೀಳಿಸಿದ ರಾದ್ದಾಂತ ನಡೆಯುತ್ತೆ. ಈ ರಾದ್ದಾಂತಕ್ಕೆ ಖಂಡಿತ ಯಾರು ಕಾರಣ ಅಲ್ಲ, ಕೃಷ್ಣೇಗೌಡರ ಆನೆ ಕಾರಣ ಅಲ್ಲ ಅನ್ನೋದು ಗೊತ್ತಾಗುತ್ತೆ. 2ನೇ ರಾದ್ದಾಂತ ತೇಜಸ್ವಿಯವರ ಮನೆಗೆ ಹಾಕಿದ್ದಂತ ಪೈಪುಗಳೆಲ್ಲ ಏನಾಗಿರುತ್ತೆ, ಪುಡಿ ಪುಡಿಯಾಗಿರುತ್ತೆ. ಇದಕ್ಕೂ ಕೂಡ ಕೃಷ್ಣೇಗೌಡರ ಆನೆ ಕಾರಣ ಅಲ್ಲ. ಇದಕ್ಕೆ ಯಾವ ಆನೆ ಕಾರಣ ಅಂದ್ರೆ ಕಾಡಲ್ಲಿರ್ತಕ್ಕಂಥ ಕಾಡಾನೆಗಳು ಏನಾಗಿರುವಂಥದ್ದು ಕಾರಣ ಆಗಿರುವಂಥದ್ದು. ಇದ್ರ ಜೊತೆಗೆ ಕೃಷ್ಣೇಗೌಡರ ಆನೆಯನ್ನ ಮೆರವಣಿಗೆ ಬಳಸಿಕೊಂಡಂತ ಸಂದರ್ಭದಲ್ಲಿ ಅದು ಕರೆಂಟ್ ಶಾಕಿಗೆ ಒಳಗಾಗಿ ಅದು ಕಾಡಿಗೆ ಓಡೋಯ್ತು ಅನ್ನೋ ವಿಚಾರವನ್ನು ಕೂಡ ಏನ್ ಮಾಡಿದ್ದಾರೆ, ನಮಗೆ ಹೇಳಿರುವಂಥದ್ದು. ಕಾಡಿಗೆ ಹೇಗೆ ಓಡೋಯ್ತೋ ಅದೇ ರೀತಿ ಕಾಡಿಂದ ಮತ್ತೆ ವಾಪಸ್ ಊರಿಗೆ ಯಾವ್ದು ಬರುತ್ತೆ, ಕೃಷ್ಣೇಗೌಡರ ಆನೆ ಬರುತ್ತೆ. ಆದ್ರೆ ಅದು ಕಾಡಿಗೆ ಹೋಗಿ ಬಂದದ್ರಿಂದ ಅದರ ವ್ಯಕ್ತಿತ್ವದಲ್ಲಿ ಏನೋ ಸ್ವಲ್ಪ ಬದಲಾವಣೆ ಆಗಿರ್ಬೋದು ಅಂತ ತಿಳಿದು ಜನ, ಮೂಡಿಗೆರೆ ಗ್ರಾಮದ ಜನ ಮೊದಲಿನ ರೀತಿ ಯಾವುದರ ಜೊತೆ ಅನ್ಯೂನ್ಯತೆಯಿಂದ ಇರೋದಿಕ್ಕೆ ಇಷ್ಟಪಡಲಿಲ್ಲ. ಅಂದ್ರೆ ಕೃಷ್ಣೇಗೌಡರ ಆನೆ ಜೊತೆ ಅನ್ಯೂನ್ಯತೆಯಿಂದ ಇರೋದಿಕ್ಕೆ ಏನ್ ಮಾಡಲಿಲ್ಲ, ಇಷ್ಟಪಡಲಿಲ್ಲ. ಇದಿಷ್ಟು 2ನೇ ಅಧ್ಯಾಯದಲ್ಲಿ ಇರುವಂತ ಒಂದು ಕತೆ. ಮುಂದಿನ ಅಧ್ಯಾಯವನ್ನ ಮುಂದಿನ ತರಗತಿಯಲ್ಲಿ ಶುರು ಮಾಡೋಣ.